ನಮ್ಮ ಕಾಲದಲ್ಲಿ ಈ ಅವಕಾಶ ಜಾಸ್ತಿ ಇತ್ತು. ನಾವು ಬೆಳೆದಾಗ ಕರೆಕ್ಟ್ 1990s ಅಲ್ಲಿ. ಈಗಿನ ಮಕ್ಕಳಿಗೆ ಈ ಅವಕಾಶ ಕಡಿಮೆ ಇದೆ ಬಿಕಾಸ್ ದರ್ ಇಸ್ ಟೂ ಮಚ್ ಆಫ್ ಡಿಸ್ಟರ್ಬೆನ್ಸಸ್. ನಿಮಗೆ ನೋಡಿ, ಇವಾಗ ಫೋನ್ ಒಂದು ಮೆಸೇಜ್ ಬಂತು, ನಾನು ಇಲ್ಲಿ ನೋಡ್ತೀನಿ, ಏನೊಂದು ಅಲ್ಲಾಯ್ತು ಇಲ್ಲಾಯ್ತು, ಟೂ ಮಚ್ ಆಫ್ ಇನ್ಫಾರ್ಮೇಷನ್, ಟೂ ಮಚ್ ಆಫ್ ಡಿಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಫ್ಯೂಚರಲ್ಲಿ ಅಚೀವ್ ಮಾಡುವಂಥವರು ಡೆಫಿನೆಟ್ಲಿ ಆ ಡಿಸ್ಟ್ರಾಕ್ಷನನ್ನು ಕೂಡ ಹೊರತುಪಡಿಸಿ ಯಾರು ಕಾನ್ಸಂಟ್ರೇಷನ್ ಮಾಡ್ತಾರೆ, ಐ ಥಿಂಕ್ ದೇ ವಿಲ್ ಬಿ ದಿ ಫ್ಯೂಚರ್. ಸೊ ನೀವು ಕೂತ್ಕೊಂಡು ಅದು ಏನು ಟ್ರೆಡಿಷನಲ್ ವೇ ಆಫ್ ಮೆಡಿಟೇಷನ್ ಇದೆಯಲ್ಲ, ಅದು ಮಾತ್ರ ಮೆಡಿಟೇಷನ್ ಅಂತ ಅಲ್ಲ. ಮೆಡಿಟೇಷನ್ ಅಂದರೆ ಏನು? ಟು ಬಿ ಇನ್ ದ ಮೊಮೆಂಟ್. ಕರೆಕ್ಟ್ ವೆನ್ ಯು ಆರ್ ಪೇಂಟಿಂಗ್ ಆಲ್ಸೋ ಯು ಆರ್ ಇನ್ ದ ಮೊಮೆಂಟ್. ಇನ್ನೊಂದು ವರ್ಷ ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಹೋದೆ. ಅದಾದಮೇಲೆ ಆಫ್ಕೋರ್ಸ್ ಲೈಫ್ ಕಂಪ್ಲೀಟ್ಲಿ ಚೇಂಜ್. ನನಗೆ ಒಂದು ಎಪಿಸೋಡಲ್ಲಿ ಸಿಕ್ಕಿದ್ರು ಸಾಕು. ನನಗೆ ವಿನ್ ಆಗಬೇಕು ಅನ್ನೋದು ಎಲ್ಲೂ ವಿನ್ ಆಗಿಲ್ಲ ಕೂಡ ನಾನು ಇವತ್ತಿನ ತನಕ ಕಾಂಪಿಟಿಷನಲ್ಲಿ. ಅಲ್ಲಿ ಬಹುಶಃ ಕೆಲಸ ನನಗೂ ಇನ್ನೂ ಜಾಸ್ತಿ ಸಿಗುತ್ತೆ. ನನ್ನ ಒಂದು ಪ್ರಯತ್ನ, ಗುರಿ ಏನಂತಂದರೆ ಟು ಟೇಕ್ ದ ಆರ್ಟ್ ಡೈರೆಕ್ಟ್ಲಿ ಟು ದ ಪೀಪಲ್ ಸೊ ದಟ್ ದೇ ಸಿ ಅ ಆರ್ಟ್ ವರ್ಕ್ ವೆನ್ ಇಟ್ ಇಸ್ ಹ್ಯಾಪ್ನಿಂಗ್ ಲೈವ್. ನಂದು ಯುರೋಪಿದು ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್ ಶೋ. ಅದು 5,000 ಜನರಲ್ಲಿ 3 ಜನ ನನಗೆ ಇಂಡಿಯನ್ ಸಿಕ್ಕಿದ್ದು. ನಾನು ಆರ್ಟ್ ಕಾಲೇಜ್ ಎಲ್ಲೂ ಹೋಗಿಲ್ಲ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ನಾನೇ ಪ್ರಾಕ್ಟೀಸ್ ಮಾಡಿ ಸೆಲ್ಫ್ ಟಾಟ್ ಆರ್ಟಿಸ್ಟ್. ಬಟ್ ಎಷ್ಟೋ ಜನ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ, ತುಂಬ ಟ್ರೈನಿಂಗ್ ತಗೊಂಡ ಮೇಲೂ ಅವರಿಗೆ ಕೆಲವೊಂದು ಆರ್ಟ್ ವರ್ಕನ್ನು ಒಂದು ಸ್ಯಾಟಿಸ್ಫ್ಯಾಕ್ಟರಿ ಸ್ಟೈಲಲ್ಲಿ ಮಾಡೋಕ್ಕೆ ಇನ್ನೂ ಆಗಲ್ಲ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು VSS. ಸೊ ಇವತ್ತಿನ ನಮ್ಮ ಗೆಸ್ಟು ಫೇಮಸ್ ಆರ್ಟಿಸ್ಟು ವಿಲಾಸ್ ನಾಯಕ್ ಅವರು. ಸೊ ಇವ್ರನ್ನೆಲ್ಲ ನೀವು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಶೋಲಿ ಸ್ಪೀಡ್ ಪೇಂಟಿಂಗ್ ಮಾಡೋದನ್ನ ಡೆಫಿನೆಟ್ಲಿ ನೋಡಿರ್ತೀರಾ. ಸೊ ಇವರು ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಪೇಂಟಿಂಗ್ ಬಗ್ಗೆ ಅಷ್ಟೇ ಅಲ್ಲದೇನೆ ನಾವು ನಮ್ಮ ಹಾಬಿ ಆ್ಯಂಡ್ ನಮ್ಮ ಪ್ಯಾಷನ್ನ ಕರಿಯರ್ ಆಗಿ ಯಾವ ಪಾಯಿಂಟಲ್ಲಿ ಸೆಟ್ ಮಾಡ್ಕೋಬೇಕು ಆ್ಯಂಡ್ ಆ ಸೆಟ್ ಮಾಡ್ಕೊಂಡಾಗ ಬರೋ ರಿಸ್ಕ್ಸು, ಅವಾಗ ಬರೋ ಸ್ಟ್ರಗಲ್ಸು, ಇದನ್ನೆಲ್ಲ ಹೇಗೆ ಡೀಲ್ ಮಾಡಬೇಕು ಆ್ಯಂಡ್ ಯಾವಾಗ ನಾವು ಅದರಲ್ಲಿ ಸಕ್ಸಸ್ ಆಗಬೇಕು, ಇದನ್ನೆಲ್ಲ ಡೀಪಾಗಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಭಾರತದಲ್ಲಿರುವಂತ ಆಲ್ಮೋಸ್ಟ್ ಎಲ್ಲಾ ಸೆಲೆಬ್ರಿಟೀಸ್ದು ಇವರು ಸ್ಪೀಡ್ ಪೇಂಟಿಂಗ್ ಮಾಡಿದ್ದಾರೆ. ಆದ್ರೆ ಇಬ್ರು ಉಳಿದಿದಾರಂತೆ ಸೆಲೆಬ್ರಿಟೀಸ್. ಅದು ಯಾರು ಅಂತ ನಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ. ಇದನ್ನ ನೀವು ನೋಡಿ, ಕೇಳಿ, ಎಂಜಾಯ್ ಮಾಡಿ. ನಮಸ್ಕಾರ ವಿಲಾಸ್ ಅವರೇ, ವೆಲ್ಕಮ್ ಟು ಅವರ್ ಶೋ. ನಮಸ್ತೆ. ನಮಸ್ಕಾರ ವಿನಯ್. ನಮಸ್ತೆ ಸನತ್. ಆಸ್ ಎ ಕಿಡ್ ವಿಲಾಸ್ ನಾಯಕ್ ಅವರು ಹೇಗಿದ್ರು? ಆ್ಯಸ್ ಅ ಕಿಡ್ ಐ ವಾಸ್ ವೆರಿ ಶೈ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಹೇಗೆ ಕೂತ್ಕೊಂಡು ಮಾತಾಡ್ತಿದ್ದೀವಿ, ಡೆಫಿನೆಟ್ಲಿ ಇಷ್ಟು ಮಾತಾಡೋಷ್ಟು ಫಸ್ಟ್ ಆಫ್ ಆಲ್ ಧೈರ್ಯ ಇರಲಿಲ್ಲ. ಅದು ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ನನಗೆ ಆ ಟೈಮಲ್ಲಿ. ಬೇಸಿಕಲಿ ಬಹಳಷ್ಟು ಜನ ಆರ್ಟಿಸ್ಟ್ಗಳು, ಅಂದರೆ ನಾನು ಹೇಳ್ತಿರೋದು ಪೇಂಟರ್ಸ್, ಈಗ ನಾನು ಮಾಡ್ತಿರೋದು ಸ್ಪೀಡ್ ಪೇಂಟಿಂಗ್ ಜನರೇ ಇದ್ರು, ಅದು ಬೇರೆ. ಬಟ್ ಮನೇಲಿ ಕೂತ್ಕೊಂಡು ಎಲ್ಲ ಪೇಂಟಿಂಗ್ ಮಾಡ್ತಾರಲ್ಲ, ಹೆಚ್ಚಿನವರು ಇಂಟ್ರೋವರ್ಟ್ ಆಗಿರ್ತಾರೆ. ಅಂಥವ್ರೆ ಆರ್ಟಿಸ್ಟ್ಗಳಾಗೋದು ಜಾಸ್ತಿ, ಸ್ವಲ್ಪ ಹಿಸ್ಟ್ರಿ ನೋಡಿದರೆ. ಹೌದು, ಅಂದರೆ ಜನರ ಹತ್ರ ಹೋಗಿ ಎಕ್ಸ್ಟ್ರಾವರ್ಟ್ ಆಗಿ ಮಾತಾಡ್ಕೊಂಡಿರೋರು ಆಬ್ವಿಯಸ್ಲಿ ದೇ ಮೈಟ್ ಬಿ ಇನ್ ಅದರ್ ಫೀಲ್ಡ್ಸ್. ಇವಾಗ ಆ್ಯಂಕರಿಂಗ್ ಮಾಡ್ತಾ ಇರೋರು, ಯು ಹ್ಯಾವ್ ಟು ಬಿ ಎಕ್ಸ್ಟ್ರಾವರ್ಟ್. ಆರ್ಟಿಸ್ಟ್ ಆದವರು ತುಂಬ ಟೈಮನ್ನು ಅವ್ರ ಜೊತೆ ಕಳ್ಕೊತಾರೆ. ಸೊ ನ್ಯಾಚುರಲಿ ಸ್ವಲ್ಪ ಇಂಟ್ರೋವರ್ಟ್ ಆಗಿರ್ತಾರೆ, ಮಾತಾಡೋದು ಕಡಿಮೆ. ಸೊ ನಾನಂತೂ ಐ ವಾಸ್ ಎಕ್ಸ್ಟ್ರೀಮ್ಲಿ ಇಂಟ್ರೋವರ್ಟ್ ಟು ಅನ್ ಎಕ್ಸ್ಟೆಂಟ್. ಯಾರಾದರೂ ಮನೆಗೆ ಈಗ ನೆಂಟರು ಬಂದರೆ, ರಿಲೇಟಿವ್ಸ್ ಎಲ್ಲ ಬಂದರೆ ನಾನು ಹೊರಗೆ ಇರ್ತಿರ್ಲಿಲ್ಲ. ನಾನು ಒಳಗೆ, ನನ್ನ ಅಮ್ಮೆಲ್ಲ ಕರಿತಾ ಇದ್ರು, ಬಾಬಾ ಹೊರಗೆ ಬಾ, ಹಾಯ್ ಅಟ್ಲೀಸ್ಟ್ ಹಾಯ್ ಹೇಳು ಅಂತೇಳಿ. ಸೊ ಇಟ್ಸ್ ಅ ಹ್ಯೂಜ್ ಶಿಫ್ಟ್ ಅಲ್ಲಿಂದ ಇಲ್ಲಿಗೆ. ಇವಾಗ ಯೂಶಲಿ ನೀವು ಎಲ್ಲರ ಮಧ್ಯೆನೂ ಈ ತರ ಇರುತ್ತೆ, ಒಂದು ಕಾಮನ್ ಥಿಂಗ್ ಅಂತ ಹೇಳಿದ್ರಲ್ಲ, ಜಾಸ್ತಿ ಮಾತಾಡದೇ ಇರೋರು ಪೇಂಟಿಂಗ್ ಹತ್ರ ಆಗ್ತಾರೆ ಅಂತ. ಯಾಕೆ? ಅದೇನ್ ಕನೆಕ್ಷನ್ ಆಕ್ಚುಲಿ ಗೊತ್ತಿಲ್ಲ. ಮೇ ಬಿ ಇಟ್ ಈಸ್ ಅ ರಿಕ್ವೈರ್ಮೆಂಟ್ ಅಂತ ಅನಿಸುತ್ತೆ. ಅಂದರೆ ಟು ಅಚೀವ್ ಎನಿಥಿಂಗ್ ಇನ್ ದಿಸ್ ಕೈಂಡ್ ಆಫ್ ಫೀಲ್ಡ್ಸ್, ಎಸ್ಪೆಷಲಿ ಕ್ರಿಯೇಟಿವ್ ಫೀಲ್ಡ್ ಕೂಡ, ಅಥವಾ ಏನಾದರೂ ಸೈಂಟಿಫಿಕ್ ಇನೋವೇಷನ್ ಮಾಡಬೇಕು, ಏನಾದರೂ ಹೊಸ್ತನ್ನು ಮಾಡಬೇಕಂದ್ರೆ ಐ ಥಿಂಕ್ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಯುವರ್ ಸೆಲ್ಫ್. ಸುಮ್ಮನೆ ನೀವು ಓಡಾಡ್ತಾ ಮಾತಾಡ್ಕೊಂಡಿದ್ರೆ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಆಬ್ವಿಯಸ್ಲಿ. ಬಟ್ ತುಂಬ ಕೂತ್ಕೊಂಡು ಏನಾದರೂ ಸ್ವಲ್ಪ ನಾವೇ ಇಂಟ್ರೋಸ್ಪೆಕ್ಷನ್ ಮಾಡೋದು, ಥಿಂಕ್ ಮಾಡೋದು, ಅಂದರೆ ಸ್ವಲ್ಪ ಸ್ಪಿರಿಚುವಲ್ ಆಗಿ ಇರಲಿ, ಏನೋ ಒಂದು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಥಿಂಕ್ ಮಾಡೋರಿಗೆ ಏನೋ ಹೊಸ್ತು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದು ಅಂತ ನಂದೊಂದು ಅನಿಸಿಕೆ. ಬಟ್ ಇವಾಗ ನಾನು ಜಾಸ್ತಿ ಆ ಥರ ಇಲ್ಲ, ಯಾಕೆಂದರೆ ಇವಾಗ ನಾನು ಮಾಡೋದು ಸ್ಟೇಜ್ ಆರ್ಟ್. ಸೊ ಐ ಹ್ಯಾವ್ ಟು ಟ್ರಾವೆಲ್. ಈಗ ನೋಡಿ, ನಿಮ್ಮ ಜೊತೆನೂ ಮಾತಾಡ್ತಾ ಇದ್ದೀನಿ, ಕೆಲವೊಮ್ಮೆ ಲಕ್ಷಾಂತರ ಜನರು ಎದುರು ಪರ್ಫಾರ್ಮ್ ಮಾಡ್ತೀನಿ, ಅಲ್ಲಿ ಮಾತಾಡ್ತೀನಿ. ಇವಾಗ ನಾನು ಐ ಆಮ್ ಲೈಕ್ ಬೋತ್ ಆಂಬಿವರ್ಟ್ ಅಂತ ಹೇಳ್ತಾರೆ. ಅಂದರೆ ಹೊರಗೆ ಹೋದಾಗ ಎಕ್ಸ್ಟ್ರಾವರ್ಟ್, ಬಟ್ ಮನೆಗೆ ಬಂದರೆ ಐ ಆಮ್ ಲೈಕ್ ಅಗೇನ್ ಸುಮ್ಮನೆ ಕುತ್ಕೋಬೇಕು ಒಬ್ಬನೇ ಅಂತ ಅನಿಸುತ್ತೆ. ಓಕೆ, ಬಟ್ ಹೌ ಇಟ್ ಈಸ್ ಎಫೆಕ್ಟಿವ್? ಅಂದರೆ ಇಂಟ್ರೋವರ್ಟ್ ಆದಾಗ ಪೇಂಟಿಂಗ್ ಡಿಫ್ರೆಂಟ್, ಆಮೇಲೆ ಎಕ್ಸ್ಟ್ರೋವರ್ಟ್ ಆದಾಗ ಹಂಗೇನೋ ಡಿಫ್ರೆನ್ಸ್ ಆಗುತ್ತಾ? ಲೈಕ್ ಇಂಟ್ರೋವರ್ಟ್ ಆದಾಗ ಯು ವಿಲ್ ಬಿ ಲೈಕ್ ವಿದಿನ್ ಯುವರ್ ಸೆಲ್ಫ್, ನೀವೇ ನೀಟಾಗಿ ಪೇಂಟ್ ಮಾಡ್ಕೊಂಡು. ಬಟ್ ಅದು ಎಕ್ಸ್ಟ್ರೋವರ್ಟ್ ಆದಮೇಲೆ
ಅದು ಪೇಂಟಿಂಗ್ ಎಫೆಕ್ಟ್ ಆಗುತ್ತಾ? ಐ ಥಿಂಕ್ ಯಾವುದೇ ಕ್ಷೇತ್ರದಲ್ಲೂ ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ಗೆ ಅನ್ಸೋದು. ಅಂದರೆ ಟು ಸ್ಟೇ ಇಂಟ್ರೋವರ್ಟ್ ಅಂದರೆ ಮಾತಾಡೋದು ಮಾತ್ರ ಅಂತ ನಾನು ಕೂಡ ಹೇಳ್ತಾ ಇಲ್ಲ. ಬಟ್ ಟು ಸಿಟ್ ಕಾಮ್ಲಿ, ಟು ನಾಟ್ ಡೂ ಮಚ್. ಅಂದರೆ ಜಾಸ್ತಿ ನಮ್ದು ಇವಾಗ ಬೆಂಗಳೂರು ಜೀವನದಲ್ಲೇ ನೀವು ನೋಡ್ತೀರಿ, ಓಡಾಡ್ತಾ ಇರ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ. ಒಂದು ಕ್ಷಣ ಕೂಡ ನಮಗೆ ನಮ್ಮದು ಇಂಟ್ರೋಸ್ಪೆಕ್ಷನ್ ಮಾಡೋಕ್ಕೆ, ಥಿಂಕ್ ಮಾಡೋಕ್ಕೆ ಟೈಮೇ ಇರಲ್ಲ. ನಾವು ಆ ಕಡೆ ಈ ಕಡೆ ನೋಡಿದರೆ 1 ವರ್ಷ ಹೋಗಿರುತ್ತೆ. ಎಲ್ಲರೂ ಹೇಳ್ತೀವಲ್ಲ, ಅಯ್ಯೋ ಹೆಂಗೋಯ್ತು 2 ವರ್ಷ ಅಂತ ಗೊತ್ತಿಲ್ಲ. ಇವಾಗ ಕೋವಿಡ್ ಬಂದು ಆಲ್ರೆಡಿ 4 ವರ್ಷ ಆಯಿತು. ಹೌದು. ಹೆಂಗೋಯ್ತು 4 ವರ್ಷ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ ಅದು. ಸೊ ಇಟ್ಸ್ ಬಿಕಾಸ್ ಬ್ಯುಸಿ. ನಾವು ಏನೋ ದಿನ ಕೆಲಸ ಮಾಡ್ತೇವೆ, ಅದು ಮಾಡ್ತೀವಿ, ಬ್ಯುಸಿ ಹಾಗೆ ಹೋಗ್ಬಿಡುತ್ತೆ. ಬಟ್ ಪ್ರತಿದಿನ ಯಾರು ಸ್ವಲ್ಪ ಕೂತ್ಕೊಂಡು, ಅದು ನೀವು ಧ್ಯಾನ ಅಂತ ಆದರೂ ಕರೀರಿ, ಮೆಡಿಟೇಷನ್ ಅಂತ ಆದರೂ ಕರೀರಿ, ಕೂತ್ಕೊಂಡು ಪೇಂಟಿಂಗ್ ಮಾಡೋದಂತಾದರೂ ಕರೀರಿ, ಅಥವಾ ಸಂಗೀತ ಕೇಳೋದು, ಎನಿಥಿಂಗ್. ಬಟ್ ಒಬ್ಬನೇ ಸುಮ್ಮನೆ ಕೂತ್ಕೊಂಡು ಆ ಕಾನ್ಸಂಟ್ರೇಷನಲ್ಲಿ ಇರುವಂಥದ್ದು ಇದೆಯಲ್ಲ, ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆವಾಗ ನಮಗೆ ನಮ್ಮ ಫ್ಯೂಚರ್ ಕೂಡ ನಾವು ಏನು ಮಾಡಬೇಕು, ಅಥವಾ ನಾವು ನಡೆದ ಬಂದ ದಾರಿ, ಇದನ್ನೆಲ್ಲ ಸ್ವಲ್ಪ ರಿಫ್ಲೆಕ್ಷನ್ ಅಂತ ಹೇಳ್ತೀವಲ್ಲ, ಆ ರಿಫ್ಲೆಕ್ಟ್ ಮಾಡೋಕ್ಕೂ ಟೈಮ್ ಸಿಗುತ್ತೆ. ಐ ಥಿಂಕ್ ಆರ್ಟಿಸ್ಟ್ ಅಂತೇಳಿ ಮಾತ್ರ ಅಲ್ಲ ಹೇಳೋದು, ಐ ಥಿಂಕ್ ಪ್ರತಿಯೊಂದು ಕ್ಷೇತ್ರಕ್ಕೂ ಇದು ಬಹಳ ಮುಖ್ಯ. ಆ್ಯಂಡ್ ನಾನಿದು ಹೇಳ್ತಾ ಇರ್ತೀನಿ, ಆ್ಯಕ್ಚುಲಿ ನಮ್ಮ ಕಾಲದಲ್ಲಿ ಈ ಅವಕಾಶ ಜಾಸ್ತಿ ಇತ್ತು, ನಾವು ಬೆಳೆದಾಗ ಕರೆಕ್ಟ್. 1990ಸಲ್ಲಿ. ಈಗಿನ ಮಕ್ಕಳಿಗೆ ಈ ಅವಕಾಶ ಕಡಿಮೆ ಇದೆ, ಬಿಕಾಸ್ ದರ್ ಇಸ್ ಟೂ ಮಚ್ ಆಫ್ ಡಿಸ್ಟರ್ಬೆನ್ಸಸ್. ನಿಮಗೆ ನೋಡಿ, ಇವಾಗ ಫೋನ್ ಒಂದು ಮೆಸೇಜ್ ಬಂತು, ನಾನು ಇಲ್ಲಿ ನೋಡ್ತೀನಿ, ಏನೊಂದು ಅಲ್ಲಾಯಿತು ಇಲ್ಲಾಯಿತು, ಟೂ ಮಚ್ ಆಫ್ ಇನ್ಫಾರ್ಮೇಷನ್, ಟೂ ಮಚ್ ಆಫ್ ಡಿಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಫ್ಯೂಚರಲ್ಲಿ ಅಚೀವ್ ಮಾಡುವಂಥವರು ಡೆಫಿನೆಟ್ಲಿ ಆ ಡಿಸ್ಟ್ರಾಕ್ಷನನ್ನು ಕೂಡ ಹೊರತುಪಡಿಸಿ ಯಾರು ಕಾನ್ಸಂಟ್ರೇಷನ್ ಮಾಡ್ತಾರೆ, ಐ ಥಿಂಕ್ ದೇ ವಿಲ್ ಬಿ ದಿ ಫ್ಯೂಚರ್ ವಿನ್ನರ್ಸ್. ಸೊ ಇಟ್ ಇಸ್ ಸೇಮ್ ಲೈಕ್ ಒಂಥರ ಇದು ಮೆಡಿಟೇಷನ್, ಯೋಗ ಆ್ಯಂಡ್ ಆಲ್ ಕಾನ್ಸಂಟ್ರೇಷನ್ ಎಷ್ಟು ಇಂಪಾರ್ಟೆಂಟು, ಇದರಲ್ಲೂ ಕಾನ್ಸಂಟ್ರೇಷನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಾ? ಬಿಕಾಸ್ ಆರ್ಟಿಸ್ಟ್ ಅಂದರೆ ಲೈಕ್ ದೇ ಹ್ಯಾವ್ ಟು ಬಿ ಕ್ರಿಯೇಟಿವ್. ಸೊ ಮೆಡಿಟೇಷನ್ ಆ್ಯಂಡ್ ಡೂಯಿಂಗ್ ಆಲ್ ದೀಸ್ ಸ್ಟಫ್ಸ್ ವಿಲ್ ಹೆಲ್ಪ್ ಅ ಲಾಟ್ ಅಲ್ಲ? ಇಟ್ ವಿಲ್ ಹೆಲ್ಪ್ ಅ ಲಾಟ್. ಐ ಥಿಂಕ್ ನನಗೆ ಹೆಚ್ಚಿನವ್ರು ಕೇಳ್ತಾರೆ, ನೀವು ಮೆಡಿಟೇಷನ್ ಮಾಡ್ತೀರಾ, ಏನು ಮಾಡ್ತೀರಿ ಅಂತ ಹೇಳಿ. ಸೊ ಆ್ಯಕ್ಚುಲಿ ಮೆಡಿಟೇಷನ್ ಅಂದರೆ ನೀವು ಕೂತ್ಕೊಂಡು, ಅದು ಏನು ಟ್ರೆಡಿಷ್ನಲ್ ವೇ ಆಫ್ ಮೆಡಿಟೇಷನ್ ಇದೆಯಲ್ಲ, ಅದು ಮಾತ್ರ ಮೆಡಿಟೇಷನ್ ಅಂತ ಅಲ್ಲ. ಮೆಡಿಟೇಷನ್ ಅಂದರೆ ಏನು, ಟು ಬಿ ಇನ್ ದ ಮೊಮೆಂಟ್. ಕರೆಕ್ಟ್. ವೆನ್ ಯು ಆರ್ ಪೇಂಟಿಂಗ್ ಆಲ್ಸೋ ಯು ಆರ್ ಇನ್ ದ ಮೊಮೆಂಟ್ ಅಲ್ವಾ. ನಾನು ಒಬ್ಬನೇ ಕೂತ್ಕೊಂಡು ಮನೇಲಿ ನನ್ನ ಸ್ಟುಡಿಯೋಲಿ ಪೇಂಟಿಂಗ್ ಮಾಡ್ತೇನೆ ಅಂದರೆ ದ್ಯಾಟ್ ಈಸ್ ಆಲ್ಸೋ ಮೆಡಿಟೇಷನ್ ಫಾರ್ ಮೀ, ಬಿಕಾಸ್ ಐ ಆಮ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮೊಮೆಂಟ್. ಅದು ಮೆಡಿಟೇಷನ್. ಆಕ್ಚುಲಿ ನಾನು ನಿಮ್ಮನ್ನ ಅದನ್ನ ಕೇಳೋಣ ಓ ಅಂತ ಇದ್ದೆ. ಓಕೆ. ಪೇಂಟಿಂಗು ಕೂಡ ಕೈಂಡ್ ಆಫ್ ಮೆಡಿಟೇಷನ್ ಅಂತ ಹೇಳಿ, ಯಾಕಂದ್ರೆ ನಿಮ್ಮ ಪೂರ್ತಿ ಗಮನ ಪೇಂಟಿಂಗ್ ಕಡೆನೇ ಇರುತ್ತೆ. ಒಂಚೂರು ಆ ಕಡೆ ಈ ಕಡೆ ಹೋಗೋದೇ ಇಲ್ಲ ನೀವು. ಯಾಕಂದ್ರೆ ನಾನು ನಿಮ್ಮನ್ನ ಸ್ಪೆಷಲಿ ನೋಡಿದಾಗ ನೀವು 1000 ಅಲ್ಲ, 1,00,000 ಜನರ ಮಧ್ಯೆ ಪೇಂಟಿಂಗ್ ಮಾಡ್ತಿದ್ರಿ ಅಲ್ವಾ. ಸೊ ಸ್ಟೇಜಲ್ಲಿ ಎಲ್ಲೂ ನೀವು ಆ ಕಡೆ ಈ ಕಡೆ ಒಂದು ಕ್ಷಣ ನಿಮ್ ಗಮನ ಹೋಗಲ್ಲ. ಹೋಗುತ್ತೆ, ಡೆಫಿನೆಟ್ಲಿ ಹೋಗುತ್ತೆ. ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಪ್ರಾಕ್ಟಿಕಲಿ ಥಿಂಕ್ ಮಾಡಿದರೆ, ನನಗೆ ಗೊತ್ತು 5 ನಿಮಿಷ ಸೆಟ್ ಮಾಡಿದ್ದೀನಿ ಮ್ಯೂಸಿಕ್, ಪೇಂಟಿಂಗ್ ಮಾಡ್ತಾ ಇದ್ದೀನಿ, 2 ನಿಮಿಷ ಆಯಿತು. ಕೆಲವೊಮ್ಮೆ ಮನಸ್ಸಲ್ಲಿ ಏನು ಅನಿಸುತ್ತೆ, ಓ ಜನ ಇನ್ನು ಚೇರ್ ಅಪ್ ಮಾಡ್ತಾ ಇಲ್ಲ ಅಂದರೆ ಏನು ಅವ್ರಿಗೆ ಇಷ್ಟ ಆಗ್ತಿದೆಯೋ ಇಲ್ವೋ, ಅಂದರೆ ಆ ಥರ ಚಿಕ್ಕ ಪುಟ್ಟ ಡೈವರ್ಷನ್ಸ್ ಇರುತ್ತೆ. ಅಥವಾ ಏನೋ ಸ್ಟೇಜಲ್ಲಿ ಏನಾದರೂ ಆಗುತ್ತೆ, ಐ ಮೀನ್ ಏನೋ ಪೇಂಟ್ ಏನೋ ಬಿದ್ದೋಯ್ತು, ಅಥವಾ ಸ್ಟ್ಯಾಂಡ್ ಏನೋ ಸರಿಯಾಗಿ ನಿಲ್ತಾ ಇಲ್ಲ, ಹಾ ಅಥವಾ ಒಮ್ಮೊಮ್ಮೆ ಔಟ್ಡೋರ್ ವೆನ್ಯೂ ಇದ್ದರೆ, ಬೀಚ್ ಸೈಡಲ್ಲೆಲ್ಲ ಫಾರ್ ಎಕ್ಸಾಂಪಲ್ ಪರ್ಫಾರ್ಮ್ ಮಾಡಿದ್ದೀನಿ ನೀನು, ಅವಾಗ ಜೋರಾಗಿ ಗಾಳಿ ಬಂದರೆ ಸ್ಟ್ಯಾಂಡೇ ಅಲ್ಲಾಡು. ಅಂದರೆ ಈ ಥರ ಔಟ್ಸೈಡ್ ಡಿಸ್ಟ್ರಾಕ್ಷನ್ಸು ಇರುತ್ತೆ. ಸೊ ಸ್ವಲ್ಪ ಒಮ್ಮೆ ಕಾನ್ಸಂಟ್ರೇಷನ್ ಆಚೀಚೆ ಆಗುತ್ತೆ, ಬಟ್ ಅಗೇನ್ ಐ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ Correct. ಝೋನ್. ಇಲ್ಲಾಂದರೆ ಪೇಂಟಿಂಗ್ ಮುಗ್ಸೋಕ್ಕಾಗಲ್ಲ. ಹಾಗೆ ಇಟ್ಸ್ ಅ ನೈಸ್ ಎಕ್ಸ್ಪ್ಲನೇಷನ್. ಆ ಝೋನಲ್ಲಿ ಅಲ್ಲಿ ಇರಲೇಬೇಕು ನೀವು ಪರ್ಫಾರ್ಮ್ ಮಾಡುವಾಗ, ಡೆಫಿನೆಟ್ಲಿ. ಆ್ಯಂಡ್ ನಿಮಗೆ ಈ ಏಷ್ಯಾ ಗಾಟ್ ಟ್ಯಾಲೆಂಟಲ್ಲೆಲ್ಲ ಹೋಗಬೇಕು ಅಂತ ಹೆಂಗೆ ಅನ್ನಿಸ್ತು, ಯಾವಾಗ ಅನ್ನಿಸ್ತು? ಲೈಕ್ ಅದು ಯಾವಾಗೋ ಒಂದ್ಸತಿ ನಾನು ಎಲ್ಲೋ ಒಂದು ಕಡೆ ಕಾಂಪಿಟೇಷನ್ಗೆ ಹೋಗಬೇಕು ಅಂತ ಅನಿಸ್ಬೇಕು ಅಂದರೆ ಅದೊಂದು ಸ್ಪಾರ್ಕ್ ಬರಬೇಕು. ಸೊ ಅದು ಯಾವಾಗ ಬಂತು ನಿಮಗೆ? ಯಶಸ್ ಗಾಟ್ ಟ್ಯಾಲೆಂಟ್ಗಿಂತ ಮೊದಲು, ಅಂದರೆ ಫಸ್ಟ್ ಎವರ್ ಮಾಡಿದ್ದು ನಾನು ಇಲ್ಲೇ ಕರ್ನಾಟಕದಲ್ಲಿ 2010ನೇ ಇಸ್ವಿ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಸುವರ್ಣ ಟಿವಿಯಲ್ಲಿ ಆಗಿತ್ತು. ರಾಘವೇಂದ್ರ ಹುಣಸೂರು ಈಗ ಏನಿದ್ದಾರೆ ಅವರು ನಂದು ಆವಾಗ ನನ್ನ ಕಾಲೇಜ್ ಫ್ರೆಂಡ್. ಸೊ ಒಂದಿನ ನಾನು ಒಂದು ಬೇಕರಿಯಲ್ಲಿ ನನಗೆ ಈಗಲೂ ನೆನಪಿದೆ, ನಾನು ಆವಾಗ IBM ಅಲ್ಲಿ ಕೆಲಸ ಮಾಡ್ತಿದ್ದೆ HR ಆಗಿ. ಸಂಜೆ ಕೆಲಸ ಮಾಡ್ಕೊಂಡು ಬಂದು ಬೇಕರಿಯಲ್ಲಿ ಒಂದು ಪಪ್ಸ್ ತಿಂತಾ ಇದ್ದೆ. ಆವಾಗ ಕಾಲ್ ಮಾಡಿ, ವಿಲಾಸ್ ಈ ಥರ ಒಂದು ಶೋ ಆಗ್ತಾ ಇದೆ, ಅಂದರೆ ಯಾವ ಟ್ಯಾಲೆಂಟ್ ಕೂಡ ತೋರಿಸ್ಬೋದು, ಸೊ ನೀನು ಪೇಂಟಿಂಗ್ ಕೂಡ ಮಾಡ್ಬೋದು. ಇಲ್ಲಾಂದ್ರೆ ಆವಾಗೆಲ್ಲ ಜಾಸ್ತಿಯಾಗಿ ನಿಮಗೆ ಸಿಂಗಿಂಗ್ ಶೋ, ಇಲ್ಲಾಂದರೆ ಡ್ಯಾನ್ಸ್, ಇದು ಎರಡೇ ಇದ್ದಿದ್ದು. ಸೊ ಇದು ಐ ಥಿಂಕ್ ಕನ್ನಡದ ಒಂದು ಟೆಲಿವಿಷನ್ ಇತಿಹಾಸದಲ್ಲಿ ಫಸ್ಟ್ ಎವರ್ ಶೋ, ಒಂಥರ ಮಲ್ಟಿ ಟ್ಯಾಲೆಂಟ್ ತೋರಿಸುವಂಥ ಪ್ಲಾಟ್ಫಾರ್ಮ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ. ಸೊ ಐ ವಾಸ್ ಲೈಕ್ ವೆರಿ ಹ್ಯಾಪಿ, ವಾವ್ ಹೌದಲ್ಲ, ಆಯಿತು ಮಾಡ್ತೀನಿ ಅಂತ ಹೇಳಿ ಆವಾಗ ಫಸ್ಟ್ ಮಾಡಿದ್ದು ನಾನು. ಆವಾಗ ಫೈನಲಿಸ್ಟಲ್ಲಿ ಆಗಿದ್ದೆ. ಆಮೇಲೆ ನನಗೆ ಅನ್ನಿಸ್ತು ಇದು ಅಂದರೆ ಅಫ್ಕೋರ್ಸ್ ನಾವೆಲ್ಲ ಕನ್ನಡಿಗರು, ಬಟ್ ಇದಕ್ಕೆ ಯಾವುದೇ ಭಾಷೆಯ ಒಂದು ಚೌಕಟ್ಟಿಲ್ಲ, ಇಲ್ಲ. ಯಾಕೆಂದರೆ ಇದು ಪೇಂಟಿಂಗ್. ಕರೆಕ್ಟ್. ಪೇಂಟಿಂಗ್ ನೀವು ಎಲ್ಲಿ ಹೋಗ್ಬೇಕಿರೋ ಮಾಡ್ಬೋದು, ಜನರಿಗೆ ಸ್ಟಿಲ್ ಕನೆಕ್ಟ್ ಆಗುತ್ತೆ. ಸೊ ಐ ಥಾಟ್ ನಾನು ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು ಅಂತ. ಆವಾಗ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಆಬ್ವಿಯಸ್ಲಿ ವಾಸ್ ಟಾಪ್. ಸೊ ಇನ್ನೊಂದು ವರ್ಷ ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಹೋದೆ. ಅದಾದಮೇಲೆ ಆಫ್ಕೋರ್ಸ್ ಲೈಫ್ ಕಂಪ್ಲೀಟ್ಲಿ ಚೇಂಜ್ಡ್.
ಏಷ್ಯಾಸ್ ಗಾಟ್ ಟ್ಯಾಲೆಂಟ್ ಅವರೇ ಇನ್ವೈಟ್ ಮಾಡಿದ್ದು. ಅಂದ್ರೆ ಅವ್ರು ಏನು ಮಾಡ್ತಾರೆ, ಏಷ್ಯಾದಲ್ಲಿ ಓಕೆ ಟಾಪ್ ಟ್ಯಾಲೆಂಟ್ಸ್ ಅಂತೆಲ್ಲ ಅವರೇ ರಿಸರ್ಚ್ ಮಾಡಿ ದೇ ಇನ್ವೈಟೆಡ್ ಹಾಗೆ. ಸೊ ಅದಾದ ನಂತರ ಆ್ಯಕ್ಚುಲಿ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ತುಂಬ ಇನ್ವೈಟ್ಸ್ ಎಲ್ಲ ಬಂತು. ಕೆಲವೆಲ್ಲ ಆಚೀಚೆ ಹೋಗ್ಲಿಕ್ಕಾಗಿಲ್ಲ. ಯುಕ್ರೇನ್ಸ್ ಗಾಟ್ ಟ್ಯಾಲೆಂಟಿಂದ ಬಂತು. ಯು ಕೆದ್ದು ಟ್ಯಾಲೆಂಟ್, ಅಮೇರಿಕಸ್ ಗಾಟ್ ಟ್ಯಾಲೆಂಟಿಂದ ಇನ್ವೈಟ್ ಬಂತು. ಅದೆಲ್ಲ ಕೆಲವೆಲ್ಲ ಹೋಗ್ಲಿಕ್ಕೆ ಆಗಿಲ್ಲ. ಮೇ ಬಿ ಐ ವಿಲ್ ಬಿ ಡೂಯಿಂಗ್ ಒನ್ ಮೋರ್ ಟ್ಯಾಲೆಂಟ್ ಶೋ ಯುರೋಪಲ್ಲಿ ನೆಕ್ಸ್ಟ್ ಮಾಡ್ತೀನಿ. ಅಮೇಜಿಂಗ್, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. Yes. ಅಂದ್ರೆ ನನ್ನ ಗುರಿ ಅಲ್ಲಿ ಹೋಗಿ ನನಗೆ ಫೈನಲಿಸ್ಟು ಆಗಬೇಕು ಅಂತ ಇಲ್ಲ, ಏನೂ ಇಲ್ಲ. ನನಗೆ ಒಂದು ಎಪಿಸೋಡಲ್ಲಿ ಸಿಕ್ಕಿದ್ರು ಸಾಕು. ನನಗೆ ವಿನ್ ಆಗಬೇಕು ಅನ್ನೋದು, ಎಲ್ಲೂ ವಿನ್ ಆಗಿಲ್ಲ ಕೂಡ ನಾನು ಇವತ್ತಿನ ತನಕ ಕಾಂಪಿಟಿಷನಲ್ಲಿ. ಯಾಕೆ ಹೋಗಬೇಕು ಅಂದರೆ, ಈಗ ಆಫ್ಕೋರ್ಸ್ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಬೇರೆ ಬೇರೆ ದೇಶದಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ಬಟ್ ಈಗ ಅಲ್ಲಿನ ಯುರೋಪಿನ ಒಂದು ಜನರಿಗೆ ಒಂದು ಟೆಲಿವಿಷನ್ ಶೋ ಅಲ್ಲಿ ಬಂದ ಕೂಡಲೇ ಇಟ್ ವಿಲ್ ಯೂಶಲಿ ಗೋ ವೈರಲ್. ಕರೆಕ್ಟ್. ಜನರಿಗೂ ಅಲ್ಲಿಗೆ ಗೊತ್ತಾಗುತ್ತೆ. ಅಲ್ಲಿ ಬಹುಶಃ ಕೆಲಸ ನನಗೂ ಇನ್ನೂ ಜಾಸ್ತಿ ಸಿಗುತ್ತೆ. ಲೈಕ್ ಅನ್ ಅಡ್ವರ್ಟೈಸ್ಮೆಂಟ್. ಅಫ್ಕೋರ್ಸ್ ಆ ಥರ ತಗೊಳ್ಳೋದು ಒಳ್ಳೇದು ಅಂತ ನಂಗೆ ಅನಿಸುತ್ತೆ. ಆಮೇಲೆ ಎಸ್ಪೆಷಲಿ ಯುರೋಪಲ್ಲಿ ನಾನು ಆವಾಗಲೇ ಹೇಳ್ತಿರೋಂಗೆ ನಂಗೆ ತುಂಬ ಇಷ್ಟ. ಬಿಕಾಸ್ ಒಂದು ಇಂಡಿಯಾ ಥರನೇ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ದೇಶ ಮತ್ತು ಕಾಂಟಿನೆಂಟ್ ಅಂತ ತಗೊಳ್ಬೋದು. ಯಾವುದು ಯುರೋಪ್. ಯು ಎಸ್ ಅಲ್ಲಿ ಅಷ್ಟು ನಿಮಗೆ ಅಷ್ಟು ಸಾವಿರಾರು ವರ್ಷಗಳ ಇತಿಹಾಸನೂ ಇಲ್ಲ ಅವರಿಗೆ. ಅಲ್ಲಿ ನಾನು ಹೋದಾಗ ಒಂದೊಂದು ಗಲ್ಲಿ ಕೂಡ ಇಟ್ಸ್ ಲೈಕ್ ಆರ್ಟ್. ಯುರೋಪಲ್ಲಿ ನೀವು ಸ್ಪೇನ್ ಆದ್ರೂ ತಗೊಳ್ಳಿ, ಇಟಲಿ ತಗೊಳ್ಳಿ, ಯಾವುದು ತಗೊಳ್ಳಿ, ಫ್ರಾನ್ಸ್, ಒಂದೊಂದು ಓಲ್ಡ್ ಮನೆ ಕೂಡ ಅದು ಒಂದೊಂದು ಕೆತ್ತನೆ, ಅದನ್ನು ಅಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಸೊ ಅಲ್ಲಿನ ಜನ ತುಂಬ ಮ್ಯೂಸಿಕ್ ಆರ್ಟ್ಗೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಐ ವಾಂಟ್ ಟು ಡೂ ಮೋರ್ ವರ್ಕ್ ದ್ಯಾಟ್. ಹೋಪ್ ಅದು ಯಾವ ಥರ, ಇವಾಗ ಯುರೋಪಿಯನ್ ಸ್ಟೈಲ್ ಅವ್ರ ಪೇಂಟಿಂಗ್ ಟೋಟಲಿ ಡಿಫ್ರೆಂಟ್. ಇವಾಗ ನಮ್ದು ಇಂಡಿಯನ್ ಸ್ಟೈಲ್ ಅಂತ ಬಂದ್ರೆ ಇದು ಟೋಟಲಿ ಡಿಫ್ರೆಂಟ್. ಹೌ ಡು ಯು ಕಂಪೇರ್? ಯಾವುದು ಲೈಕ್? ಇಲ್ಲ, ಅಫ್ಕೋರ್ಸ್ ನಮ್ದು ಟ್ರೆಡಿಷನಲ್, ಈಗ ರಾಜ ರವಿವರ್ಮ ಅವ್ರನ್ನ ತಕೊಂಡು ಅಥವಾ ನಮ್ದು ಕೆಲವು ಈ ಟ್ರೈಬಲ್ ಸ್ಟೈಲ್ ಆಫ್ ಆರ್ಟ್ ವರ್ಕ್ಸ್ ಇದೆ, ವರ್ಲಿ ಆರ್ಟ್ ಆಫ್ ಇರಲಿ, ಬೇರೆ ಬೇರೆ ಇದೆ. ಅಫ್ಕೋರ್ಸ್ ಮೈಸೂರಲ್ಲಿ ನೀವೆಲ್ಲ ತಾಂಜಾವೂರು ಆರ್ಟ್ ಸ್ಟೈಲ್ ಅದನ್ನೆಲ್ಲ ಅಫ್ಕೋರ್ಸ್ ಅವ್ರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ನಾನು ಅದು ಮಾಡ್ತಾ ಇಲ್ಲ ಅಲ್ವಾ. ನಾನು ಮಾಡ್ತಿರೋದು ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು ಚಿತ್ರಕಲೆಯನ್ನು 4 ಗೋಡೆಗಳ ಮಧ್ಯೆ ಯೂಶಲಿ ಆರ್ಟಿಸ್ಟ್ ಮಾಡೋದು, ನಾನು ಅದನ್ನು ಜನರ ಮಧ್ಯೆ ತಕೊಂಡು ಹೋಗುವಂಥ ಪ್ರಯತ್ನ. ಲೈಕ್ ಯೂಶಲಿ ಜನರು ಕಂಪ್ಲೀಟೆಡ್ ಆದ ಆರ್ಟ್ ವರ್ಕನ್ನು ಗ್ಯಾಲರಿಗೆ ಬಂದು ನೋಡ್ತಾರೆ. ನನ್ನ ಒಂದು ಪ್ರಯತ್ನ, ಗುರಿ ಏನಂತಂದರೆ ಟು ಟೇಕ್ ದ ಆರ್ಟ್ ಡೈರೆಕ್ಟ್ಲಿ ಟು ದ ಪೀಪಲ್ ಸೊ ದಟ್ ದೇ ಸಿ ಅ ಆರ್ಟ್ ವರ್ಕ್ ವೆನ್ ಇಟ್ ಇಸ್ ಹ್ಯಾಪ್ನಿಂಗ್ ಲೈವ್. ಅವರಿಗೆ ಆರ್ಟಿಸ್ಟ್ ಎಟ್ ವರ್ಕ್ ಆ ಎಕ್ಸ್ಪೀರಿಯನ್ಸ್ ಆ ಲೈವ್ ಕೊಡ್ಬೇಕು. ಸೊ ನಂದು ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಪರ್ಫಾರ್ಮಿಂಗ್ ಆರ್ಟ್. ಇವಾಗ ಇಟ್ಸ್ ಅ ಕಾಂಬಿನೇಷನ್ ಆಫ್ ಫೈನ್ ಆರ್ಟ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್. ಇವಾಗ ನಾನು ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಡೆನ್ಮಾರ್ಕಲ್ಲಿದ್ದೆ. 2 ಪೇಂಟಿಂಗ್ ಮಾಡಿದೆ. ಒಂದು 5,000 ಜನ ಆಡಿಯನ್ಸಲ್ಲಿದ್ದರು. ಐ ಥಿಂಕ್ ನಂದು ಯುರೋಪಿದು ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್ ಶೋ ಅದು. 5,000 ಜನರಲ್ಲಿ 3 ಜನ ನನಗೆ ಇಂಡಿಯನ್ ಸಿಕ್ಕಿದ್ದು. ಆಮೇಲೆ ಇಟ್ ವಾಸ್ ಆಲ್ CEO, CFOs, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಫ್ ವೇರಿಯಸ್ ಕಂಪನೀಸ್. ಯುರೋಪಿಂದ ಎಲ್ಲ ಬಂದಂತಹ ತುಂಬ ದೊಡ್ಡ ಬಿಸ್ನೆಸ್ ಕಾನ್ಫರೆನ್ಸ್. ತುಂಬ ಖುಷಿ ಆಯಿತು, ಅಂದರೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಸಂಜೆ ತನಕ ಅಲ್ಲೇ ಇದೆ ನಾನು. ಬೆಳಿಗ್ಗೆ ಆಲ್ಮೋಸ್ಟ್ ಮಧ್ಯಾಹ್ನ ಶೋ ಆಯಿತು. ಸಂಜೆ ತನಕನೂ ಜನ ಬಂದು ಮಾತಾಡ್ತಾ ಇದ್ರು, ಓ ಮೈ ಗಾಡ್ ವಿ ಲವ್ಡ್ ಇಟ್, ಹಾಗೆ ಹೀಗೆ. ಐ ಮೀನ್ ಫೀಲ್ಸ್ ರಿಯಲಿ ಗುಡ್. ಅಂದರೆ ಅದೇ ನಾನು ಹೇಳ್ದಂಗೆ ಅಲ್ಲಿನ ಜನ ಇಷ್ಟಪಡ್ತಾರೆ. ಅಂದರೆ ಅದರಲ್ಲಿ ಇಂಡಿಯನ್ ಸ್ಟೈಲ್ ಆ ಸ್ಟೈಲ್ ಅಂತ ಏನಿಲ್ಲ. ಸೊ ಅವ್ರಿಗೆ ಏನು ಇಷ್ಟ ಆಯ್ತು ಅಂದರೆ ದೇ ವರ್ ಲೈಕ್, ಓ ಮೈ ಗಾಡ್ ದಿಸ್ ವಾಸ್ ಅ ಕಂಪ್ಲೀಟ್ಲಿ ನ್ಯೂ ವೇ ಆಫ್ ಪ್ರೆಸೆಂಟಿಂಗ್ ಯುವರ್ ಆರ್ಟ್ ವರ್ಕ್ ಆನ್ ಸ್ಟೇಜ್ ಆ್ಯಂಡ್ ವಿ ಲವ್ಡ್ ವಾಚಿಂಗ್ ಯು ಕ್ರಿಯೇಟಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಂತ. ಒಬ್ಬೊಬ್ರದ್ದು ಒಂದೊಂದು ಇದಿರುತ್ತೆ, ಏನು ಅಭಿಪ್ರಾಯ ಇರುತ್ತೆ. ಸೊ ಯಾ, ಖುಷಿ ಆಗುತ್ತೆ. ಆಸ್ ಅನ್ ಆರ್ಟಿಸ್ಟ್ ಆ್ಯಂಡ್ ಇದು ಶೋ ಎಲ್ಲ ಆದಮೇಲೆ ರೆಸ್ಪಾನ್ಸ್ ಯಾವ ಥರ ಇತ್ತು? ಬಿಫೋರ್ ಶೋ ಯು ಆರ್ ಅನ್ ಆರ್ಟಿಸ್ಟ್, ಆಫ್ಟರ್ ಶೋ ಎಲ್ಲ ಹೋದ್ಮೇಲೆ ಯು ಆರ್ ಲೈಕ್ ಫೇಮಸ್, ಅದಾದ್ಮೇಲೆ ರೆಸ್ಪಾನ್ಸ್ ಯಾವ ಥರ ಇತ್ತು? ಆ ಸೂಪರ್ ಸ್ಟಾರಿಂದನೇ ಶುರು ಆಯ್ತು ಅದು. ಕರ್ನಾಟಕದಲ್ಲಿ ಸ್ವಲ್ಪ ಜನ ಎಲ್ಲ ಓ ಇದು ವಿಲಾಸ್ ನಾಯಕ್ ಪೇಂಟಿಂಗ್ ಮಾಡ್ತಾರೆ ಅಂತ. ಬಟ್ ನನಗೆ ಆನೆಸ್ಟ್ಲಿ ಸ್ವಲ್ಪ ಮೀಡಿಯಾದಲ್ಲಿ ಬರೋದು ಅಂದರೆ ಅದು ಚಿಕ್ಕಂದಿಂದಲೇ ನನಗೊಂಥರ ಯೂಸ್ಡ್ ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಬಗ್ಗೆ ಫಸ್ಟ್ ಬಂದ ಆರ್ಟಿಕಲ್ ನಾನು 5 ವರ್ಷ ಹುಡುಗ ಆಗಿದ್ದಾಗ. ನಂದು ಇವಾಗಲೂ ಆ ಒರಿಜಿನಲ್ ಕಾಪಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಸ್ ವೆರಿ ಮೆಮೊರೇಬಲ್. ನಾನು ಉಜಿರಲ್ಲಿದ್ದೆ ಅವಾಗ. ಸೊ ಆವಾಗ ಫಸ್ಟ್ ಆರ್ಟಿಕಲ್ ಬಂತು. ಕಾಲೇಜ್ ಡೇಸಲ್ಲೆಲ್ಲ ತುಂಬ ಈ ಯೂತ್ ಫೆಸ್ಟಿವಲ್ ಎಲ್ಲ ಆಗುತ್ತೆ, ಸೌತ್ ಝೋನು, ನ್ಯಾಷನಲ್ ಝೋನ್ ಎಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅಲ್ಲಿ ಪ್ರೈಸ್ ಎಲ್ಲ ಬರ್ತಾ ಇತ್ತು. ಸೊ ಆವಾಗ ಯೂಶ್ವಲಿ ಆರ್ಟಿಕಲ್ಸ್ ಬರ್ತಾ ಇತ್ತು. ಸೊ ಐ ವಾಸ್ ಲೈಕ್ ಕೈಂಡ್ ಆಫ್ ಯೂಸ್ ಟು ದ್ಯಾಟ್. ಬಟ್ ಟೆಲಿವಿಷನಲ್ಲೆಲ್ಲ ಬಂದು ಅದು ಬೇರೆನೇ ಸ್ಕೇಲ್ ಅಲ್ವಾ. ಫಸ್ಟಿಗೆ ಕರ್ನಾಟಕ ಜನ ಗುರುತಿಸ್ಲಿಕ್ಕೆ ಶುರು ಮಾಡಿದರು, ಆಮೇಲೆ ಆಲ್ ಓವರ್ ಇಂಡಿಯಾ ಗುರುತಿಸೋಕ್ಕೆ ಶುರು ಮಾಡಿದರು. ಇವಾಗ ಆಬ್ವಿಯಸ್ಲಿ ಇಟ್ಸ್ ಸ್ಪ್ರೆಡ್ ಔಟ್ ಆಲ್ ಓವರ್ ದಿ ವರ್ಲ್ಡ್. ಅಲ್ಲಿ ಯಾರೆಲ್ಲ ಕಲಾ ಪ್ರೇಮಿಗಳಿದ್ದಾರೆ ಸ್ವಲ್ಪ ಅವರು ನೋಡಿದವ್ರಿಗೆ ಗೊತ್ತಿರುತ್ತೆ, ಓ
ಇವರು ವಿಲಾಸ್ ನಾಯಕ್ ಪೇಂಟಿಂಗ್ ಮಾಡ್ತಾರೆ ಅಂತ ಹೇಳಿ ಖುಷಿ ಆಗುತ್ತೆ. ಈಗ ನೀವು ಇಷ್ಟೊಂದು ಸ್ಟೆಪ್ಸನ್ನ ಹತ್ಕೊಂಡು ಬಂದಿದ್ದೀರಾ ಲೈಫಲ್ಲಿ ಆರ್ಟ್ ವಿಷಯದಲ್ಲಿ. ಸೊ ಹೊಸದಾಗಿ ಯಾರಾದರೂ ಈ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದರೆ, ಸೊ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಆ್ಯಂಡ್ ಅವ್ರು ಹೇಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು? ಯಾಕಂದರೆ ಇದಕ್ಕೆ ಅಂತ ಒಂದು ಕಾಲೇಜ್ ಇದೆ ಆರ್ಟ್ ಬಗ್ಗೆ, ಬೆಂಗಳೂರಲ್ಲೂ ಇದೆ. ಸೊ ಅಲ್ಲಿ ಹೋಗಿ ಕಲಿತು ಹೊರಗಡೆ ಬರಬೇಕಾ, ಅಥವಾ ಸ್ವಂತ ಅಂದರೆ ಗಾಡ್ ಗಿಫ್ಟೆಡ್ ಅಂತ ಹೇಳ್ತೀವಲ್ಲ ಟ್ಯಾಲೆಂಟ್, ಆ ಥರದ್ದೇನಾದರೂ ಇರಬೇಕಾ? ಹೇಗೆ ಪ್ರಿಪ್ರೇಷನ್ ಹೇಗೆ ಸ್ಟಾರ್ಟ್ ಮಾಡಬೇಕು? ನನಗೆ ಬೇಸಿಕಲಿ ಏನು ಅನ್ಸುತ್ತೆ ಅಂದರೆ, ಒಂದು ಸ್ವಲ್ಪ ಗಾಡ್ ಗಿಫ್ಟ್ ಅನ್ನುವಂಥದ್ದು ಬೇಕಾಗುತ್ತೆ. ಈಗ ನಾನು ತುಂಬ ಜನ ನೋಡಿದ್ದೀನಿ, ಆರ್ಟ್ ಕಾಲೇಜ್ಗಳಿಗೆ ನಾನು ಆರ್ಟ್ ಕಾಲೇಜ್ ಎಲ್ಲೂ ಹೋಗಿಲ್ಲ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ನಾನೇ ಪ್ರಾಕ್ಟೀಸ್ ಮಾಡಿ ಸೆಲ್ಫ್ ಟಾಟ್ ಆರ್ಟಿಸ್ಟ್. ಬಟ್ ಎಷ್ಟೋ ಜನ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ, ತುಂಬ ಟ್ರೈನಿಂಗ್ ತಗೊಂಡ ಮೇಲೂ ಅವರಿಗೆ ಕೆಲವೊಂದು ಆರ್ಟ್ ವರ್ಕನ್ನು ಒಂದು ಸ್ಯಾಟಿಸ್ಫ್ಯಾಕ್ಟರಿ ಸ್ಟೈಲಲ್ಲಿ ಮಾಡೋಕ್ಕೆ ಇನ್ನೂ ಆಗಲ್ಲ. ನಾನು ತುಂಬ ನೋಡಿದ್ದೀನಿ ಆ್ಯಕ್ಚುಲಿ. ಸೊ ನನಗೆ ಆವಾಗ ಏನು ಅನಿಸುತ್ತೆ ಅಂದರೆ, ಈಗ ಸಿಂಗರ್ ನಾವು ಹೇಳ್ತೀವಿ, ಐ ಮೀನ್ ಈಗ ಆ ನ್ಯಾಚುರಲ್ ವಾಯ್ಸಿಗೆ ಎಸ್ ಪಿ ಬಿ ಸರ್ ಅವರ ವಾಯ್ಸ್, ಅದು ಐ ಮೀನ್ ಆ ನ್ಯಾಚುರಲ್ ಗಾಡ್ ಗಿಫ್ಟೆಡ್ ಇಸ್ ದಟ್ ವಿಲ್ ಸ್ಟೇ, ಆಯ್ತಾ? ಸೊ ಅದು ಪೇಂಟಿಂಗ್ ಕ್ಷೇತ್ರದಲ್ಲೂ ಕೂಡ ಅದೊಂದು ಬೇಕು. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳಿದ್ದು ಆವಾಗ ಫಸ್ಟಿಗೆ ಕೂಡ, ನಾವು ಸ್ವಲ್ಪ ಕೂತ್ಕೊಂಡು ಇಂಟ್ರೋಸ್ಪೆಕ್ಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ. ಅದು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಓಕೆ ದಿಸ್ ಇಸ್ ಹೂ ಐ ಆಮ್, ಇದು ನನ್ನ ಆ್ಯಕ್ಚುಯಲ್ ಸಾಮರ್ಥ್ಯ, ದಿಸ್ ಇಸ್ ಮೈ ಪಾಸಿಟಿವ್ ಥಿಂಗ್ಸ್ ಅಂತ. ಅದರಲ್ಲಿ ಮತ್ತೆ ಅವ್ರ ಮುಂದೆ ಹೋದರೆ ದಟ್ ಈಸ್ ಯೂಸ್ಫುಲ್. ಯಾರಿಗೋ ತುಂಬ ಅಥ್ಲೆಟಿಕ್ ಬಾಡಿ ಇದೆ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದಾರೆ, ಬಟ್ ಅವ್ರಿಗೆ ಅದರ ಅರಿವೇ ಇಲ್ಲ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ ಹೋದರೆ ಅಫ್ಕೋರ್ಸ್ ಅವ್ರು ಆಗ್ತಾರೆ, ಆಗಲ್ಲ ಅಂತ ಏನಿಲ್ಲ. ಬಟ್ ಚಾನ್ಸಸ್ ಆರ್ ಅವ್ರಿಗೆ ಅದು ಅರಿವಿದ್ದು ಅವ್ರೇನಾದರೂ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಹೋಗ್ತಿದ್ರೆ ಹಿ ವುಡ್ ಹ್ಯಾವ್ ಬಿಕಮ್ ಅ ವರ್ಲ್ಡ್ ಚಾಂಪಿಯನ್. ಐ ಥಿಂಕ್ ಅದು ಯಾವಾಗ ಒಟ್ಟಿಗೆ ಆಗುತ್ತೆ ಅದರ ಇಫೆಕ್ಟೇ ಬೇರೆ. ಬಟ್ ನೀವು ಹೇಳ್ದಂಗೆ ಹೊಸ ಆರ್ಟಿಸ್ಟ್ಗಳಿಗೆ ಆರ್ಟ್ ಸ್ಕೂಲಿಗೆ ಹೋಗಲೇಬೇಕು ಅಂತ ಏನಿಲ್ಲ, ಬಟ್ ಹೋದರೆ ಅಫ್ಕೋರ್ಸ್ ಇಟ್ಸ್ ಎ ಆ್ಯಡೆಡ್ ಅಡ್ವಾಂಟೇಜ್. ಅಲ್ಲಿ ನಿಮಗೆ ಬೇರೆ ಬೇರೆ ಮೆಟೀರಿಯಲ್ಸ್ ಹೇಗೆ ಯೂಸ್ ಮಾಡೋದು ಆ್ಯಂಡ್ ಹಿಸ್ಟ್ರಿ ಎಲ್ಲ ಕಲಿಸ್ಕೊಡ್ತಾರೆ, ವಿಚ್ ಇಸ್ ಯೂಸ್ಫುಲ್. ಬಟ್ ಆ ಪ್ರಾಕ್ಟೀಸ್ ಹಾರ್ಡ್ ವರ್ಕ್ ಅನ್ನುವಂಥದ್ದು ಈಸ್ ಮ್ಯಾಂಡೇಟ್ರಿ. ಇವಾಗಿನ ಹೆಚ್ಚಿನ ಯುವ ಕಲಾವಿದರು ನನಗೆ ಯಾರೆಲ್ಲ ಮೆಸೇಜ್ ಮಾಡ್ತಾರೆ, ನಾನು ಅಂದ್ಕೊಂಡಿದ್ದಂಗೆ ಹೆಚ್ಚಿನವರಿಗೆ ಪೇಷನ್ಸ್ ಇಲ್ಲ, ಆಬ್ವಿಯಸ್ಲಿ, ಬಿಕಾಸ್ ಇನ್ಸ್ಟಾಗ್ರಾಮು ಅದು ಇದು ರೀಲ್ಸ್, ಸರ್ ನಾನು ಆರ್ಟ್ ವರ್ಕ್ ಹಾಕ್ತೀನಿ ನಂದು ವೈರಲ್ ಹೋಗಲ್ಲ, ಇದೇ ಥರ ನನ್ನ ಕ್ವೇರೀಸ್ ಬರೋದು. ನಾನು ಇಂಪ್ರೂವ್ ಮಾಡಬೇಕು, ಅದು ಇದು ಕಡಿಮೆನೆ. ಅಫ್ಕೋರ್ಸ್ ಕೇಳ್ತಾರೆ, ಅದು ಕೇಳುವ ತುಂಬ ಜನನೂ ಇದ್ದಾರೆ, ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್. ಬಟ್ ಹೆಚ್ಚಿನವ್ರು ಅದು ಕೂಡ ಹೇಳ್ತಾರೆ, ಅಂದರೆ ನಾನು ಚೆನ್ನಾಗಿ ಆರ್ಟ್ ವರ್ಕ್ ಮಾಡ್ತೀನಿ, ಬಟ್ ಅವ್ರದ್ದು ಚೆನ್ನಾಗಿ ರೀಚ್ ಆಗ್ತಾ ಇದೆ, ನಂದು ಇನ್ನೂ ರೀಚ್ ಆಗ್ತಾ ಇಲ್ಲ. ತುಂಬ ಇವಾಗ ಕಂಪ್ಯಾರಿಸನ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದು ಯಾವ ಥರ ಎಫೆಕ್ಟ್ ಆಗುತ್ತೆ ಅವ್ರಿಗೆ? ಬಿಕಾಸ್ ಆಸ್ ಆರ್ಟಿಸ್ಟ್ ನಾನು ಬರೀ ರೀಲ್ ಹೋಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ ಅನ್ನೋದು ಸೆಕೆಂಡ್ರಿ. ಬಟ್ ಅದು ಆ ಥರ ಆದಾಗ ಅವ್ರು ಎಲ್ಲೋ ಒಂದ್ ಕಡೆ ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರುತ್ತಾ? ಅದು ಆಗ್ಬಾರ್ದಲ್ಲ ಅವರು? ಆಗ್ತಾ ಇದೆ ಅಲ್ಲ, ನನಗೆ ಗೊತ್ತು. ನಾರ್ತ್ ಇಂಡಿಯಾದಿಂದ ಒಂದಿಬ್ರು ಹುಡುಗಿಯರು ಆರ್ಟಿಸ್ಟ್ ಮೆಸೇಜ್ ಮಾಡಿದ್ರು, ಇಲ್ಲೂ ಕರ್ನಾಟಕದಲ್ಲಿ ಯಂಗ್ಸ್ಟರ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ತುಂಬ ಜನ ಇಟ್ಸ್ ರಿಯಲಿ ಅಫೆಕ್ಟಿಂಗ್ ದೆಮ್ ಟು ಅನ್ ಎಕ್ಸ್ಟೆಂಟ್ ವೇರ್, ಅಯ್ಯೋ ನಾನು ಮಾಡಿದ ಹಾಗಾದ್ರೆ ಚೆನ್ನಾಗೇ ಇಲ್ವಾ ಆರ್ಟ್ ವರ್ಕ್. ನಾನು ಅವರಿಗೆ ಹೇಳಿದೆ, ನೋಡಿ, ಐ ಥಿಂಕ್ ನಾನು ಯಾರ್ದು ಎಕ್ಸಾಂಪಲ್ ಕೊಟ್ಟೆ, ಐ ಥಿಂಕ್ ಐ ಗೇವ್ ಎಕ್ಸಾಂಪಲ್ ಆಫ್ ಅವಾಗ ಲತಾ ಮಂಗೇಶ್ಕರ್ ಅಥವಾ ಆಶಾ ಭೋನ್ಸ್ಲೆ ಅವ್ರದ್ದು ಆ್ಯಂಡ್ ಫ್ಯೂ ಅದರ್ ಲೆಜೆಂಡ್ರಿ ಸಿಂಗರ್ಸ್. ಫಾರ್ ಎಕ್ಸಾಂಪಲ್, ನೀವು ಅವ್ರದ್ದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡಿ ಎಷ್ಟಿದೆ, 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ಅಷ್ಟೇ ತಾನೆ. ನೀವು ಕೆಲವು ಬೇರೆಯವ್ರದ್ದು ನೋಡಿ, ಇವಾಗ ಆಯ್ತು 10 ಮಿಲಿಯನ್, 20 ಮಿಲಿಯನ್. ಸೊ ನೀವು ಹಾಗಾದ್ರೆ ಇವ್ರು ಅವರಿಗಿಂತ ಒಳ್ಳೇದಂತ ಹೇಳ್ತೀರಾ? ಇಲ್ಲ. ಬಟ್ ನಿಜ ಜೀವನದಲ್ಲಿ ಇವರು ಹ್ಯೂಜ್ಲಿ ಸಕ್ಸಸ್ಫುಲ್ ಅಲ್ವಾ? ಐ ಮೀನ್ ಅವರಿಗಿರುವ ರೆಸ್ಪೆಕ್ಟ್ ಬೇರೆನೆ. ಸೊ ನೀವು ಅದನ್ನ ಜಾಸ್ತಿನೂ ಕಂಪೇರ್ ಮಾಡಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇಸ್ ಇಂಪಾರ್ಟೆಂಟ್, ಬಟ್ ಫಸ್ಟ್ ನಿಮ್ಮ ಕಲೆ, ನಿಮ್ಮ ಇದನ್ನ ಇಂಪ್ರೂವ್ ಮಾಡ್ತಾ ಹೋಗಿ ಅನ್ನೋದೇ ನನ್ನ ಮೆಸೇಜ್. ಕಂಪ್ಯಾರಿಸನ್ ಜಾಸ್ತಿ ಮಾಡಬೇಡಿ ಅಂತ ಯುವ ಆರ್ಟಿಸ್ಟ್ಗಳಿಗೆ. ಸೊ ಈಗ ವಿಲಾಸ್ ನಾಯ್ಕ್ ಅವರೇ, ಏನಂದ್ರೆ ನಿಮ್ಮ ಪ್ರಕಾರ ಆರ್ಟ್ ಅಂದ್ರೆ ಏನು? ನನಗೆ ಗೊತ್ತಿಲ್ಲ. ನನಗೆ ನನ್ನ ಪರ್ಸನಲ್ ಲೈಫ್ನಲ್ಲಿ ಫಾರ್ ಮೀ ಅಂದರೆ ಒಂದು ಜೀವನವೇ ಕಲೆ ನನ್ಗೆ ಅನಿಸೋದು. ಅಂದರೆ ಅದು ಆರ್ಟ್ ಅಂದರೆ ನೀವು ಮಾಡೋದು, ಅಂದರೆ ಪೇಂಟಿಂಗ್ ಮಾಡೋದೇ ಆರ್ಟ್ ಅಂತನೂ ಅಲ್ಲ, ಲೈಫನ್ನು ನೋಡೋದೇ ಒಂದು ಆರ್ಟ್ ಅಂತ ಹೇಳಿ ನನಗೆ ಅನಿಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ಐ ಥಿಂಕ್ ನಾನು ಇತ್ತೀಚೆಗೆ ಕೂಡ ಒಂದು ಕಡೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೆ. ಏನಂತ ಹೇಳಿದರೆ, ನಮ್ಮದು ಆರ್ಟ್, ನಾನು ಮಾಡೋ ಆರ್ಟ್ ಸ್ಟೈಲಲ್ಲಿ ಹೇಗೆ ಅಂತಂದರೆ, ನಾನೀಗ ಸ್ಟೇಜ್ ಮೇಲೆ ಪೇಂಟಿಂಗ್ ಮಾಡ್ತೀನಲ್ಲ, ನಾನು ಹತ್ತಿರ ನಿಂತ್ಕೊಂಡು ಅಷ್ಟು ದೊಡ್ಡ ಕ್ಯಾನ್ವಸಲ್ಲಿ ಪೇಂಟಿಂಗ್ ಮಾಡ್ತೀನಿ. ನೀವು ಆ್ಯಕ್ಚುಲಿ ಆ ಕ್ಯಾನ್ವಸ್ನ ಅಷ್ಟು ಹತ್ತಿರ ನಿಂತರೆ, ನಾನು ಸ್ಟೇಜಲ್ಲಿ ಯಾವುದು ಕ್ಯಾನ್ವಸ್ ಮಾಡ್ತೀನಿ, ನಿಮ್ಗೆ ಆ ಹತ್ತಿರದಲ್ಲಿ ಅದು ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ, ಬಿಕಾಸ್ ಯು ಆರ್ ಟೂ ಕ್ಲೋಸ್ ಟು ದ ಕ್ಯಾನ್ವಸ್. ಇಟ್ ಈಸ್ ಓನ್ಲಿ ವೆನ್ ಐ ಸ್ಟೆಪ್ ಬ್ಯಾಕ್ 10 feet 15 feet ಐ ನೋ, ಓ ಇದು ಕರೆಕ್ಟಾಗಿ ಬಂದಿದೆ, ಇದು ಹಿಂಗಿದೆ ಅಂತ. ಸೊ ಅದು ಇಟ್ ಈಸ್ ಸೇಮ್ ವಿತ್ ಲೈಫ್ ಕೂಡ. ಅಂದರೆ ನಿಮಗೆ ತುಂಬ ಸ್ಮಾಲ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಅಯ್ಯೋ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಏನು ಚೆನ್ನಾಗಿಲ್ಲ. ಆರ್ಟ್ ಕೂಡ ಹಾಗೆ, ನಿಮ್ಗೆ ತುಂಬ ಹತ್ತಿರ ಆದರೆ ಅದು ಚೆನ್ನಾಗಿ ಕಾಣಲ್ಲ ನಿಮಗೆ, ಬಟ್ ವೆನ್ ಯು ಸ್ಟೆಪ್ ಬ್ಯಾಕ್ ಇಟ್ ಲುಕ್ಸ್ ಆಲ್ ಫೈನ್, ಆಲ್ ಗುಡ್.
ಸೊ ಐ ಮೀನ್ ಆರ್ಟ್ ಮತ್ತೆ ಜೀವನಕ್ಕೆ ಕೂಡ ತುಂಬಾ ಸಾಮ್ಯತೆ ಇದೆ ಸೊ ಅಂತ ಹೇಳಿ ನನಗೆ ಅನ್ಸುತ್ತೆ. ಮಿರರ್ ಲೈಕ್ ನೀವು ಹೊರಗಡೆಯಿಂದ ಅದ್ ನೋಡ್ದಾಗ್ಲೇನೆ ಗೊತ್ತಾಗೋದು. ಹೌದು ಹೌದು. ಆಮೇಲೆ ಐ ಮೀನ್ ರೆಂಬ್ರಾಂಟ್, ಕ್ಲಾಡಿ ಮೊನೆಟ್ ಅಂತೆಲ್ಲ ತುಂಬ ಗ್ರೇಟೆಸ್ಟ್ ಆರ್ಟಿಸ್ಟ್ ಇದ್ದಾರೆ. ನಾನು ಅವ್ರ ಸ್ಟೈಲ್ ಫಾಲೋ ಮಾಡ್ತೀನಿ. ಇಂಪ್ರೆಷನಿಸ್ಟ್ ಸ್ಟೈಲ್ ಅಂತ. ಇಂಪ್ರೆಷನಿಸ್ಟ್ ಸ್ಟೈಲಲ್ಲಿ ಅವರು ಪೇಂಟನ್ನು ಬ್ಲೆಂಡ್ ಮಾಡಲ್ಲ. ಅವ್ರು ಇನ್ಫ್ಯಾಕ್ಟ್ ಜಸ್ಟ್ ಪ್ಯಾಚ್ ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಎಸ್ಪೆಷಲಿ ಅವ್ರ ವರ್ಕನ್ನು ನೀವೇನಾದರೂ ಹತ್ರ ಹೋಗಿ ನೋಡಿದರೆ ಇಟ್ ಈಸ್ ಲೈಕ್ ಕೇಯಾಸ್, ಕಂಪ್ಲೀಟ್ಲಿ ಕೇಯಾಸ್. ನಾಟ್ ರೆಂಬ್ರಾಂಟ್, ಎಸ್ಪೆಷಲಿ ಕ್ಲಾಡಿ ಮೊನೆಟ್ ಅವ್ರದ್ದಂತೂ ಅಪ್ಪ ಗೊತ್ತೇ ಆಗಲ್ಲ ನಿಮ್ಗೆ, ಅಷ್ಟು ಪ್ಯಾಚ್ ವರ್ಕ್ಸ್ ಇದೆ. ಬಟ್ ನೀವು ದೂರ ಬಂದ್ರೆ ಅಂತೂ ಅದು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದು ಇಮೇಜ್ ಆಗ್ಬಿಡುತ್ತೆ. ಸೊ ಇಟ್ಸ್ ಬ್ಯೂಟಿಫುಲ್. ಆಕ್ಚುಲಿ ಏನಂದ್ರೆ ನನ್ನ ಮೈಂಡಲ್ಲಿ ಯಾವಾಗಲೂ ಓಡ್ತಾ ಇತ್ತು. ಈಗ ನೀವಾಗ್ಲಿ ಬೇರೆಯವರಾಗ್ಲಿ ಸ್ಪೀಡ್ ಪೇಂಟಿಂಗ್ ಮಾಡುವಾಗ ಇಲ್ಲ ಯಾವುದೋ ಒಂದು 10,000 ಜನರ ಮಧ್ಯೆ ಪರ್ಫಾರ್ಮ್ ಮಾಡುವಾಗ ಯಾವುದೋ ಒಂದು ಕೀ ಪಾಯಿಂಟ್ ಥರ ಎಲ್ಲೋ ಒಂದು ಕಡೆ ಬಿಟ್ಟಿರ್ತೀರಾ. ಲಾಸ್ಟಿಗೆ ಅದನ್ನು ಫಿನಿಶ್ ಮಾಡಿ ಇಲ್ಲ ಬೋರ್ಡ್ ಹಿಂಗೆ ಟರ್ನ್ ಮಾಡಿದ ತಕ್ಷಣ ಎಕ್ಸಾಕ್ಟ್ ನೀವೇನು ಮಾಡಿ ತೋರಿಸ್ಬೇಕು ಅಂತಿರ್ತೀರೋ ನಮಗೆ ಪಿಕ್ಚರು, ಅದು ಅವಾಗ ಕಾಣಿಸುತ್ತೆ. ಆ ಟೆಕ್ನಿಕ್ ಯಾಕೆ ಯೂಸ್ ಮಾಡ್ತೀರಾ ಹಾಗೆ? ಇಲ್ಲ, ಅದು ಐ ಥಿಂಕ್ ಇಟ್ಸ್ ವೆರಿ ಡೆಲಿಬರೇಟ್. ಅಂದರೆ ಈಗ 5 ನಿಮಿಷ ಪರ್ಫಾರ್ಮ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಅಂತ ಅಂದರೆ ಸ್ಲೋಲಿ ಅದು ಬಿಲ್ಡಪ್ ಆಗಬೇಕು. ಈಗ ಹೇಗೆ ಮೂವೀಸಲ್ಲಿ ಲಾಸ್ಟಿಗೆ ಹೀರೋ ಬಂದು ಐ ಮೀನ್ ವಿಲನ್ನ ಹೊಡಿಬೇಕು, ಫಸ್ಟಿಗೆನೆ ಹೊಡಿಬೋದಲ್ಲ. ಸಿಂಪಲ್, ಐ ಮೀನ್ ಇಟ್ಸ್ ಅ ಸೇಮ್ ಲಾಜಿಕ್. ಸೊ ಆ ವಾವ್ ಮೊಮೆಂಟ್ಸನ್ನು ಐ ಟ್ರೈ ಟು ಕೀಪ್ ಇಟ್ ಆ್ಯಸ್ ಟುವರ್ಡ್ಸ್ ದ ಎಂಡ್ ಆಫ್ ದ ಪರ್ಫಾರ್ಮೆನ್ಸ್. ಅಂದರೆ ಲಾಸ್ಟಿಗೆ ಬಂದರೆ ಒಂಥರ, ಎಸ್ಪೆಷಲಿ ಈಗ ಕಣ್ಣು ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆಲ್ಮೋಸ್ಟ್ ಲಾಸ್ಟಿಗೆ ಬಂದರೆ ಅದರ ವಾವ್ ಇಫೆಕ್ಟ್ ಚೆನ್ನಾಗಿರುತ್ತೆ. ಐ ಮೀನ್ ಆರ್ಟ್ ಪ್ರೋಸೆಸ್ಸಲ್ಲಿ ಕೂಡ ಇಟ್ ಮೇಕ್ ಸೆನ್ಸ್. ನನಗೆ ಫಸ್ಟಿಗೆ ಕಣ್ಣು ಮಾಡಿದರೆ ಅದು ಓವರ್ ಆಲ್ ಪಿಕ್ಚರು ಚೆನ್ನಾಗಿ ಬರಲ್ಲ. ಸೊ ಆ ಪ್ರೋಸೆಸ್ ಕೂಡ ಆ ಥರ ಇದೆ. ಪ್ಲಸ್ ಜನರ ಒಂದು ಬಿಲ್ಡಪ್ ಆಗ್ತಾ ಹೋಗುತ್ತೆ, ಒಂಥರ ಕ್ರೆಸೆಂಡೋ ಅಂತ ಹೇಳ್ತೀವಲ್ಲ, ಫಿನಾಲೆಗೆ ಹೋಗ್ಬಿಟ್ಟು ಕ್ಲೋಸ್. ಈಗ ನಾನೇ ನೋಡಿದ್ದೆ ನಿಮ್ದು ಎಷ್ಟೊಂದು ವಿಡಿಯೋಸಲ್ಲಿ ಇದರಲ್ಲಿ ಲಾಸ್ಟ್ ಒಂದೇ ಒಂದು ಗೆರೆ ಹಿಂಗೆ ಮಾಡಿಬಿಟ್ರೆ ಮುಗೀತು. ಓ ಇದು ಒಂದು ಬ್ಯಾಲೆನ್ಸ್ ಇತ್ತಲ್ವಾ, ಅವಾಗೆ ಕ್ಲಾರಿಟಿ ಸಿಗೋದು ನಮಗೆ. ಅಲ್ಲಿವರೆಗೂ ಕ್ಲಾರಿಟಿನೇ ಇರಲ್ಲ ಅದ್ರ ಬಗ್ಗೆ. ಬಟ್ ಹೌ ಡಿಫಿಕಲ್ಟ್ ಇವಾಗ ನಾರ್ಮಲ್ ಆಗಿ ಟಾಪ್ ಟು ಬಾಟಮ್ ಪೇಂಟಿಂಗ್ ಅದು ಓಕೆ, ಮೇಲೆ ಕಣ್ಣು ತಲೆ ಅಲ್ಲಿಂದ. ಸೊ ಉಲ್ಟಾ ಮಾಡೋದು ಅದು ಲೈಕ್ ಆಲ್ಮೋಸ್ಟ್ ಅಷ್ಟೇ ಡಿಫಿಕಲ್ಟಾ ಆರ್ ಅಷ್ಟೇ ಈಸಿನಾ, ಯಾವ ಥರ? ಫಸ್ಟಿಗೆ ಕಷ್ಟ ಆಗ್ತಿತ್ತು. ನಾನು ಐ ಥಿಂಕ್ ಫಸ್ಟ್ ಎವರ್ ಉಲ್ಟಾ ಪೇಂಟಿಂಗ್ ಮಾಡಿದ್ದು ಸೂಪರ್ ಸ್ಟಾರ್ ಆಫ್ ಕರ್ನಾಟಕದಲ್ಲಿ ಶಂಕರ್ ನಾಗ್ ಸರ್ ಅವ್ರದ್ದು. ಫಸ್ಟ್ ಎವರ್ ಆಟೋ ರಾಜ ಅಂತೆಲ್ಲ ಕಾನ್ಸೆಪ್ಟ್ ಮಾಡಿ ಶಂಕರ್ ನಾಗ್ ಸರ್ ಅವ್ರದ್ದು. ಆವಾಗ ಸ್ವಲ್ಪ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಮಾಡೋದಲ್ಲ, ನೀವು ಒಂದು ಮುಖನೇ ಉಲ್ಟಾ ಮಾಡಬೇಕಂದ್ರೆ ಕಷ್ಟ ಆಗ್ತಿತ್ತು. ಇವಾಗ ನನಗೆ ಒಂದು 15 ವರ್ಷ ಆಯಿತು ಉಲ್ಟಾ ಪೇಂಟಿಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿ. ಇಟ್ ಇಸ್ ಫೈನ್. ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ನಾನು ಅಲ್ಲಿ ಪೇಂಟಿಂಗ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಶಂಕರ್ ನಾಗ್ ಅವರ ಮುಖ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಶಂಕರ್ ನಾಗ್ ಸರ್ ಅವರನ್ನ ಪೇಂಟಿಂಗ್ ಮಾಡ್ತೀನಿ ಅಂತ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಐ ಆಮ್ ಓನ್ಲಿ ಪೇಂಟಿಂಗ್ ದೋಸ್ ಶೇಪ್ಸ್. ಸೊ ನಾನು ಅವರ ಪೇಂಟಿಂಗನ್ನು ಉಲ್ಟಾ ಇಟ್ಕೊಂಡು ಸ್ಟಡಿ ಮಾಡಿದಾಗ ನಾನು ಓಕೆ, ಈಗ 4 ಹೆಡ್ ಎಷ್ಟು ದೊಡ್ಡದಿದೆ, ಕಂಪೇರ್ ಟು 4 ಹೆಡ್ ಹೌ ಬಿಗ್ ಇಸ್ ದ ನೋಸ್, ವಾಟ್ ಈಸ್ ದ ವಿಡ್ತ್ ಆಫ್ ದ ಫೇಸ್, ಆ ಮೆಷರ್ಮೆಂಟ್ಸ್ ಶೇಪ್ಸನ್ನು ನೆನಪಿಟ್ಕೊಂಡ್ರೆ ಜಿಯೋಮೆಟ್ರಿಕಲ್ ಅದನ್ನು ನೀವು ಕರೆಕ್ಟ್ ಮಾಡಿದರೆ ಇಟ್ ವಿಲ್ ಲುಕ್ ಲೈಕ್ ಶಂಕರ್ ನಾಗ್. ಹಾಗೆ. ಸೊ ದಟ್ ಈಸ್ ದ ಟೆಕ್ನಿಕ್. ನಾವೇನು ಅನ್ಕೊಂಡಿದ್ವಿ ಅಂದರೆ, ನೀವು ಯಾವುದೇ ಒಂದು ಈ ಥರ ಪೇಂಟಿಂಗ್ ಮಾಡುವಾಗ ಅದ್ರ ಬಗ್ಗೆ ನೋಡಿ ಅದನ್ನ ಪಿಕ್ಚರ್ ತಲೆಯಲ್ಲಿ ಇಟ್ಕೊಂಡಿರ್ತೀರಾ, ಅದನ್ನೇ ಇಳಿಸ್ತಾ ಇರ್ತೀರಾ, ಆಗಿರುತ್ತೆ. ಅಲ್ಲ, ಅದನ್ನೇ ಮಾಡೋದು ಅದನ್ನೇ ಆಫ್ಕೋರ್ಸ್, ಬಟ್ ಅದನ್ನು ಬ್ರೇಕ್ ಡೌನ್ ಮಾಡಬೇಕು ಅಂತ ಹೇಳಿ ನಾನು ಅದೇ ಆರ್ಟ್ ಪ್ರೊಸೆಸ್ ಹೇಗೆ ಹೇಳಿದೆ ನಿಮಗೆ ಹತ್ರ ಹೋಗಿ ನೋಡಿದಾಗ ಡಿಫ್ರೆಂಟ್ ಕಾಣುತ್ತೆ ಅಂತ. ಸೊ ಆರ್ಟಲ್ಲಿ ಕೂಡ ನೋಡೋದು ಅಫ್ಕೋರ್ಸ್ ಒಂದು ನಮ್ಮದು ದೃಷ್ಟಿಕೋನ ಇರುತ್ತೆ, ಬಟ್ ಪೇಂಟ್ ಆ್ಯಕ್ಚುಲಿ ಮಾಡುವಾಗ ನಾವು ಅದನ್ನು ಬ್ರೇಕ್ ಡೌನ್ ಮಾಡಬೇಕಾಗುತ್ತೆ. ಈಗ ಒಂದು ಮ್ಯೂಸಿಕ್ ಆಲ್ಬಮನ್ನು, ಒಂದು ಸಾಂಗನ್ನು ಕಂಪೋಸ್ ಮಾಡಬೇಕಿದ್ರೆ ಹೇಗೆ ಅದನ್ನು ಬ್ರೇಕ್ ಡೌನ್ ಮಾಡ್ಕೊಂಡು ಮಾಡ್ತಾರಲ್ಲ, ಅಂದರೆ ಓಕೆ ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಈ ಥರ ಬರಬೇಕು, ಈ ಥರ ಅಂತ. ಪೇಂಟಿಂಗಲ್ಲಿ ಕೂಡ ದೇರ್ ಇಸ್ ಅ ಪ್ರೋಸೆಸ್. ನೀವು ಈ ಥರ ಮಾಡೋ ಟೈಮಲ್ಲಿ ನಿಮಗೆ ನಿಮ್ಮ ಮೆಂಟಲ್ ಸ್ಟೇಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರ ಪರ್ಫಾರ್ಮ್ ಮಾಡೋ ಟೈಮ್? ಪರ್ಫಾರ್ಮೆನ್ಸಲ್ಲಿ ಇಟ್ಸ್ ಇಸ್ ಆಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್. ಐ ಮೀನ್ ನೋಡಿ, ಪ್ರತಿ ಸಲನೂ ನಾವು ಒಂದೇ ಥರನೂ ಇರಲ್ಲ. ಕೆಲವೊಮ್ಮೆ ಫಾರ್ ಎಕ್ಸಾಂಪಲ್ ಏನೋ ಫ್ಯಾಮಿಲಿಯಲ್ಲೇ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ ಅಲ್ವಾ, ಇಲ್ಲ ನಿಮಗೇನೆ ಏನೋ ಹುಷಾರಿಲ್ಲ ಅಂತ ಇಟ್ಕೊಳ್ಳಿ. ನಾನು ಆಲ್ಮೋಸ್ಟ್ 3-4 ಸಲ 104 ಡಿಗ್ರಿ ಫೀವರಲ್ಲೇ ಸ್ಟೇಜ್ಗೆ ಹೋಗಿದ್ದೀನಿ. ಬಿಕಾಸ್ ನೀವು ಒಪ್ಕೊಂಡಿರ್ತೀರಾ, ನೀವು ಹೋಗಲೇಬೇಕು ಆ ಶೋಗೆ. ಬಟ್ ಜನರಿಗೆ ಗೊತ್ತಿರಲ್ಲ ನಿಮಗೆ ಜ್ವರ ಇದೆ ಅಂತ ಹೇಳಿ. ಸೊ ನೀವು ಪರ್ಫಾರ್ಮ್ ಮಾಡೋದನ್ನು ಚೆನ್ನಾಗಿ ಮಾಡಲೇಬೇಕು. ನೀವು ಚೆನ್ನಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಅಂದ್ಕೋತಾರೆ, ಅಷ್ಟೇ ಸಿಂಪಲ್ ಅಲ್ವಾ. ಐ ಥಿಂಕ್ SPB ಸರ್ ಅವರಿಗೆ ನಾನು ಇಲ್ಲೇ ಪರ್ಫಾರ್ಮ್ ಮಾಡಿದಾಗ ಅವತ್ತು ನನಗೆ ಬ್ಯಾಕ್ ಮಸಲ್ಸ್ ಕ್ಯಾಚ್. ಅವತ್ತು ಫಸ್ಟ್ ಟೈಮ್. ನಾನು ಯೂಶಲಿ ಪೇಂಟನ್ನು ಕೆಳಗೆ ನೆಲದಲ್ಲಿ ಇಟ್ಕೊಂಡೇ ಮಾಡ್ತೀನಿ. ಅವತ್ತು ನನಗೆ ಬಗ್ಗಕ್ಕೆ ಆಗ್ತಾ ಇಲ್ಲ. ಸೊ ಮತ್ತೇನು ಮಾಡಿದ್ದು, ಒಂದು ಚೇರ್ ಥರ ಇದರಲ್ಲಿ ಮೇಲೆ ಇಟ್ಕೊಂಡು ಅದು ಓಕೆ, ಇಟ್ ವಾಸ್ ಓಕೆ. ಸೊ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಬಟ್ ಐ ಥಿಂಕ್ ಆಮೇಲೆ ಚಿಕ್ಕ ಇದು
ಮನಸ್ಸಲ್ಲಿ ಎಸ್ಪೆಷಲಿ ಪ್ರಾಬ್ಲಮ್ ಅಂತ ಹೇಳಲ್ಲ ನಾನು, ಕಾನ್ಫಿಡೆನ್ಸ್ ಲೆವೆಲ್. ಕೆಲವೊಂದು ದಿನ ಕಾನ್ಫಿಡೆನ್ಸ್ ಲೆವೆಲ್ ಏನೋ ಗೊತ್ತಿಲ್ಲ ತುಂಬ ಜಾಸ್ತಿ ಇರುತ್ತೆ, ಕೆಲವೊಂದು ದಿನ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಇಟ್ಕೊಳ್ಳಿ. ಮೊನ್ನೆ ಯುರೋಪ್ ಇದ್ದು ಶೋ ನಾನು ಹೇಳೋದು, ಡೆನ್ಮಾರ್ಕ್ ಇದ್ದು. ನಾನು ಮ್ಯೂಸಿಕನ್ನು ಆಲ್ಮೋಸ್ಟ್ ಐ ಥಿಂಕ್ 6.5 ಮಿನಿಟಿಗೆ ಸೆಟ್ ಮಾಡ್ಕೊಂಡಿದ್ದೆ. ಬಟ್ ಅವತ್ತು ಐ ಡೋಂಟ್ ನೋ, ಸ್ಟೇಜಿಗೆ ಹೋದ್ಮೇಲೆ ಐ ವಾಸ್ ಸೋ ಕಾನ್ಫಿಡೆಂಟ್. ನಾನು ಆ್ಯಕ್ಚುಲಿ ಪೇಂಟಿಂಗನ್ನು ಒಂದೂವರೆ ನಿಮಿಷ ಕಡಿಮೆಯಲ್ಲೇ ಕ್ಲೀನಾಗಿ ಮುಗಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಲಾಸ್ಟ್ 1 ಮಿನಿಟ್ ಐ ವಾಸ್ ಜಸ್ಟ್ ಡೂಯಿಂಗ್ ಸಮ್ ಟೈಮ್ ಪಾಸ್. ಸೊ ಹಾಗೆ ಕೆಲವೊಮ್ಮೆ ಹೇಗೆ ಅಂದರೆ ಕಾನ್ಫಿಡೆನ್ಸ್ ಏನೋ ಗೊತ್ತಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ, ಟೈಮಿಗೆ ಮುಗ್ಸೋಕ್ಕಾಗಲ್ಲ, ನನಗೆ ಇಷ್ಟ ಆದಂಗೆ ಬರೋದು ಇಲ್ಲ ಕೆಲವೊಮ್ಮೆ. ಐ ಥಿಂಕ್ ಇಟ್ಸ್ ಆಲ್ ವೆರಿ ನ್ಯಾಚುರಲ್. ಆ್ಯಂಡ್ ಇದೆಲ್ಲದಕ್ಕೂ ನೀವೇನಾದರೂ ನಿಮ್ಮ ಡೈಲಿ ರುಟೀನ್ ಕಾರಣ ಆಗಿರುತ್ತಾ? ಇಲ್ಲ ನಾನು ಮಾರ್ನಿಂಗ್ ಈ ಥರ ಶೋಗೆ ಹೋಗುವಾಗ ಇದೇ ಥರ ಪ್ರಿಪ್ರೇಷನ್ ಏನಾದರೂ ಇರುತ್ತಾ ನಿಮ್ಮದು? ಇಲ್ಲ, ಐ ಡೋಂಟ್ ನೋ, ಆ ಥರ ಏನು ಗೊತ್ತಿಲ್ಲ ನನಗೆ. ಬಟ್ ಯೂಶ್ವಲಿ ನನಗೆ ಇವತ್ತು ಶೋ ಇದೆ, ಸಂಜೆ ಶೋ ಇದೆ ಅಂತಂದರೆ ಆ ದಿನ ನಾನು ಯಾವುದೇ ಮೀಟಿಂಗ್ಸ್, ಯಾರನ್ನ ಫ್ರೆಂಡ್ಸನ್ನು ಕೂಡ ಮೀಟ್ ಆಗಲ್ಲ. ಯೂಶ್ವಲಿ ಬೆಳಿಗ್ಗೆಯಿಂದನೇ ಸಂಜೆ ತನಕ ಐ ವಿಲ್ ಬಿ ಇನ್ ದಟ್ ಝೋನ್. ಥಿಂಕ್ ಮಾಡ್ತಾ ಇರ್ತೀನಿ, ಅಥವಾ ಪೇಂಟ್ಸ್ ಮಿಕ್ಸ್ ಮಾಡೋಕ್ಕೆ ಇದೆ, ಮ್ಯೂಸಿಕ್ ರೆಡಿ ಮಾಡಬೇಕು, ಕಾಸ್ಟ್ಯೂಮ್ ರೆಡಿ ಕೆಲಸ ತುಂಬ ಇರುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ ಈಸ್, ನಾನು ಆಗ ಹೇಳ್ದಂಗೆ ನನಗೆ ಶೋ ದಿನ ಎಸ್ಪೆಷಲಿ ಒಂದಿನ ಆದರೂ ಅಟ್ಲೀಸ್ಟ್ ಕಾಮಾಗಿ ಕೂತ್ಕೊಳ್ಬೇಕು. ನಾವು ಹೋಗ್ಬಿಟ್ಟು 10 ಜನ ಹತ್ರ ಮಾತಾಡಿಕೊಂಡು ಮಾಡಕ್ಕೆ, ನಾನು ಶೋ ಹೋದರೂ ಹಾಗೆ ಹೇಳ್ತೀನಿ, ಬ್ಯಾಕ್ ಸ್ಟೇಜೆಲ್ಲ ಬಂದರೆ ಶೋ ಆದಮೇಲೆ ಮಾತಾಡೋಣ ಅಂತ. ಆಮೇಲೆ ಎಷ್ಟು ಬೇಕಿರೋ ಮಾತಾಡೋಣ, ಬೇಕಿದ್ರೆ ಫಸ್ಟ್ ಬೇಡ ಹಾಗೆ. ಒಬ್ಬ ಆರ್ಟಿಸ್ಟ್ಗೆ ಸ್ಟ್ರಗಲ್ಸ್ ಅಂತ ಏನೇನು ಬರ್ಬೋದು? ಐ ಥಿಂಕ್ ಯಾವುದೇ ರೀತಿ ಬರ್ಬೋದು. ಸ್ಟಾರ್ಟಿಂಗ್ ಫ್ರಮ್ ಪರ್ಸ್ನಲ್. ಇದು ಇವಾಗ ನಾನು ಕೆಲಸ ಬಿಟ್ಕೊಂಡು ಫುಲ್ ಟೈಮ್ ಆರ್ಟ್ ಮಾಡಿದೆ. ಎಷ್ಟೋ ಜನರಿಗೆ ಅದು ಆಸಕ್ತಿ ಇದ್ದರೂ ಆ ಕೆಲಸವನ್ನು ಬಿಡೋವಂಥ ಸ್ಥಿತಿಯಲ್ಲಿ ಅವರು ಇರಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ಸೇ ತುಂಬ ಇರ್ಬೋದು. ಒಂದು ಪ್ರಾಬ್ಲಮ್ಸ್, ಕೆಲವರಿಗೆ ಮೆಂಟಲ್ ಬ್ಲಾಕ್ಸ್ ಇರ್ಬೋದು. ಅಂದರೆ ಐ ಆಮ್ ನಾಟ್ ಸೇಯಿಂಗ್, ಅಂದರೆ ಕೆಲವರಿಗೆ ಪೇಂಟಿಂಗ್ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ, ಬಟ್ ಅವರಲ್ಲಿ ಕಾನ್ಫಿಡೆನ್ಸ್ ಇರಲ್ಲ. ಅದೇ ನಾನು ಆಗ ಹೇಳಿದಾಗ ಕಂಪ್ಯಾರಿಸನ್ನು. ದ ಬಿಗ್ಗೆಸ್ಟ್ ಚಾಲೆಂಜ್ ನಮಗಿರೋದು, ಎಲ್ರಿಗೂ ದೇವರು 2 ಕೈ 2 ಕಾಲು ಒಂದು ಮೆದುಳು ಎಲ್ರಿಗೂ ಸೇಮ್ ಕೊಟ್ಟಿರೋದಲ್ವಾ. ಆದರೂ ಯಾಕೆ ಕೆಲವರು ಮೇ ಬಿ ವೆರಿ ಹೈ ಅಚೀವರ್ಸ್, ಕೆಲವರು ನಾಟ್ ಸೋ ವೆಲ್ ಅಚೀವರ್ಸ್ ಅಂದರೆ, ಐ ಥಿಂಕ್ ಅಟ್ ದಿ ಎಂಡ್ ಆಫ್ ದಿ ಡೇ ಐ ಥಿಂಕ್ ಇಟ್ ಈಸ್ ಯುವರ್ ಥಾಟ್ ಪ್ರೊಸೆಸ್ ಅಂತ ಅನಿಸುತ್ತೆ. ಐ ಥಿಂಕ್ ಇಫ್ ಯು ಥಿಂಕ್ ಯು ಆರ್ ಅ ವಿನ್ನರ್, ಅಲ್ಟಿಮೇಟ್ಲಿ ಯು ವಿಲ್ ಬಿ. ನನಗೆ ಗೊತ್ತಿಲ್ಲ, ನಾನು ಐ ಥಿಂಕ್ ಭಾಳ ಮೊದಲಿಂದನೂ ಕೂಡ ನಾನು ಯಾವುದೇ ರಿಯಾಲಿಟಿ ಶೋ ಮಾಡದೇ ಇದ್ದಾಗ ಕೂಡ ನಾನು ನನ್ನನ್ನು ಯಾವತ್ತೂ, ಅಂದರೆ ಅದಕ್ಕೆ ಇವಾಗ ನಾವು ಏನದು ವರ್ಡ್ ಇವಾಗೆಲ್ಲ ತುಂಬ ಅದೇ ಎಲ್ಲರೂ ವರ್ಡ್ ಯೂಸ್ ಮಾಡ್ತಾರಲ್ಲ, ನಾವು ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ತುಂಬ ಇವಾಗ ಎಲ್ಲ ವೈರಲ್, ಎಲ್ಲ ಮ್ಯಾನಿಫೆಸ್ಟೇಷನ್. ಐ ಥಿಂಕ್ ನಾನು ಅದನ್ನು 20 ವರ್ಷ ಹಿಂದೆನೇ ಮಾಡ್ತಾ ಇದ್ದೀನಿ. ನನಗೆ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಹೆಸರು ಅಂತ ಗೊತ್ತಿರಲಿಕ್ಕಿಲ್ಲ, ಬಟ್ ಐ ಆಮ್ ಆ್ಯಕ್ಚುಲಿ ಡೂಯಿಂಗ್ ಇಟ್. ನನಗೆ ಆವಾಗಿಂದನೂ ಕೂಡ ಐ ವಾಸ್ ಲೈಕ್, ಐ ಆಲ್ವೇಸ್ ಥಾಟ್ ಓಕೆ, ನಾನು ಇದ್ದೀನಿ, ಐ ಆಮ್ ಗುಡ್, ಐ ವಿಲ್ ಡೂ, ಹಾಗೇನೆ. ಬಟ್ ಅಲ್ಟಿಮೇಟ್ಲಿ ಐ ಆಮ್ ಡೂಯಿಂಗ್ ಇಟ್ ಅಂತ ಹೇಳಿ ನನಗೆ ಈಗ ಅನಿಸುತ್ತೆ ಹಾಗೆ. ಕೆಲವೊಮ್ಮೆ ಈಗ ಎಸ್ಪೆಷಲಿ ಕೋವಿಡ್ ಫೇಸ್ ಎಲ್ಲ ಬಂತು, ಆವಾಗ 2 ವರ್ಷದಲ್ಲಿ ನಾವೆಲ್ಲೂ ಟ್ರಾವೆಲ್ ಮಾಡಿಲ್ಲ, ಶೋಸ್ ತುಂಬ ಕಡಿಮೆ ಆಯಿತು. ಆ ಟೈಮಲ್ಲೆಲ್ಲ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಹೋಗಿತ್ತು ನನಗೂ ಕೂಡ. ನನಗೆ ಆಲ್ಮೋಸ್ಟ್ ನಾನು ಆರ್ಟಿಸ್ಟ್ ಅಂತಲೇ ಮರ್ತೋಗ್ಬಿಟ್ಟಿತ್ತು. ಐ ಮೀನ್, ಎಲ್ಲಿ ನೀವು ಟ್ರಾವೆಲ್ ಮಾಡಲ್ಲ, ಶೋಸ್ ಮಾಡಲ್ಲ, ಜನರನ್ನೇ ಮೀಟ್ ಮಾಡಲ್ಲ ಅಂದರೆ ಆ ಸ್ಥಿತಿಗೆ ಹೋಗ್ಬಿಟ್ಟಿದ್ದೆ. ಸೊ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ರಿವರ್ಸ್. ಸೊ ಇವಾಗ ಮತ್ತೆ ವಿ ಆಲ್ ಹ್ಯಾವ್ ಕಮ್ ಬ್ಯಾಕ್ ಟು ದ್ಯಾಟ್ ಲೆವೆಲ್. ಐ ಥಿಂಕ್ ಅದು ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ಫಸ್ಟ್ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಳ್ಬೇಕು, ಐ ಆಮ್ ಗುಡ್ ಇನಫ್, ಐ ವಿಲ್ ಡೂ ಇಟ್ ಅಂತ ಹೇಳಿ. ಒಂದು ಆರ್ಟಿಸ್ಟ್ ಆದರೆ ಫುಲ್ ಟೈಮ್ ಇದನ್ನೇ ಸೀರಿಯಸ್ ಆಗಿ ತಗೊಂಡ್ರೆ ಫೈನಾನ್ಷಿಯಲಿ ಅವ್ರ ಲೈಫನ್ನ ಸೆಕ್ಯೂರ್ ಮಾಡ್ಕೋಬೋದಾ? ಮಾಡ್ಕೋಬೋದು, ಮಾಡ್ಕೋದೇನೆ ಇರ್ಬೋದು. ನಾನು ಅದೇ ಹೇಳ್ತೀನಿ, ಎಷ್ಟೋ ಜನ ಕೇಳಿದ್ರು, ಸರ್ ಇದರಲ್ಲಿ ಸ್ಕೋಪ್ ಇದೆಯಾ ಹಾಗೆ ಅಂತ. ನಾವು ಸ್ಟಡಿ ಮಾಡುವಾಗನೂ ಅದೇ ತಾನೆ, ಸರ್ ಇದು CA ಮಾಡಿದರೆ ಸ್ಕೋಪ್ ಇದೆಯಾ, MBA ಮಾಡಿದರೆ ಇದೆಯಾ, ಅದು ಎಲ್ಲದರಲ್ಲೂ ಇದೆ. ಐ ಮೀನ್, ನೀವು ಒಂದು ಆ್ಯಕ್ಚುಲಿ ಚಿಕ್ಕದು ಗೂಡಂಗಡಿ ಪಾನ್ ಸ್ಟಾಲ್ ಹಾಕಿದ್ರೂ ಸ್ಕೋಪ್ ಇದೆ. ಡಿಪೆಂಡ್ಸ್ ಆನ್ ಹೌ ಯು ಡೂ ಇಟ್. ಐ ಮೀನ್, ಎಲ್ಲ ಫೀಲ್ಡಲ್ಲಿ ಈಗ IAS ನಾವೀಗ ಹೇಳ್ತೀವಲ್ವ, IAS ಅಲ್ಲಿ ಇತ್ತೀಚೆಗೆ ರಿಪೋರ್ಟ್ಸ್ ಇತ್ತು. ಅಂದರೆ ಈಗ ಒಂದು 200 ಜನ ಪಾಸ್ ಆದರೆ ಅದರಲ್ಲಿ ಎಷ್ಟೋ ಲಕ್ಷ ಜನ ಆ್ಯಕ್ಚುಲಿ ಪಾಸ್ ಆಗದೇ ಇರೋರು ಇರ್ತಾರೆ. ಸೇಮ್ ಇನ್ ದ ವರ್ಲ್ಡ್ ಆಫ್ ಆರ್ಟ್ ಆಲ್ಸೋ. ತುಂಬ ಜನ ಈಗ ನನಗೆ ಹೇಳ್ತಾರೆ, ಸರ್ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಾವು ಮಾಡ್ಬೋದು. ಅಫ್ಕೋರ್ಸ್ ಯು ಕ್ಯಾನ್ ಡೂ ಇಟ್, ಬಟ್ ಅದಕ್ಕೆ ಬೇಕಾದಂಥ ತಾಳ್ಮೆ, ಪರಿಶ್ರಮ, ಶ್ರದ್ಧೆ ಅದೆಲ್ಲ ಇರಬೇಕಾಗುತ್ತೆ. ಆಮೇಲೆ ಓವರ್ ನೈಟ್ ಸಕ್ಸಸ್ ಅನ್ನೋದು ಡೆಫಿನೆಟ್ಲಿ ಬರಲ್ಲ. ನಾನು 3-4ನೇ ವರ್ಷ ಏಜಿಂದ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಸ್ಪೀಡ್ ಪೇಂಟಿಂಗ್ ಶುರು ಮಾಡಿ 20 ವರ್ಷ ಆಯ್ತು ಇವತ್ತಿಗೆ. 2004 ಕಾಲೇಜಲ್ಲಿ ಶುರು ಮಾಡಿದ್ದು ನಾನು. ಸೊ 20 ವರ್ಷ ಆಯಿತು. ಸೊ ಥಿಂಕ್ ಆಫ್ ಇಟ್ ಆಸ್ ಅ 20 ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಅಲ್ವಾ. ನೀವು ಯಾಕೆ ಇವನು ನಿನ್ನೆ ಮಾಡಿ ಇವತ್ತು ಸಕ್ಸಸ್ ಆದಂತ ಯಾಕೆ ಅಂದ್ಕೋತೀರಾ? ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಯಂಗ್ ಆರ್ಟಿಸ್ಟ್ಗಳಿಗೆ. ಸೊ ಯಂಗ್ ಆರ್ಟಿಸ್ಟ್ಗಳು ಯಾರು ಫಾಲೋ ಮಾಡಬೇಕು, ನಾವು ಮಾಡಬೇಕು ಅಂತ ಒಂದು ಏನು ಆಸೆ ಇರುತ್ತೆ, ಅವ್ರಿಗೆ ಅಟ್ಲೀಸ್ಟ್ 10 ವರ್ಷದ ಒಂದು ಎಫರ್ಟ್ ಹಾಕಬೇಕಲ್ಲ ಅವರು ಮಿನಿಮಮ್.
ಪ್ರತಿದಿನ, ಪ್ರತಿ ಕ್ಷಣ ಅದೇ ಥಿಂಕ್ ಮಾಡಬೇಕು. ಬೆಳಿಗ್ಗೆ ಎದ್ರು ನಾನು ಈ ಪೇಂಟಿಂಗ್ ಮಾಡಬೇಕು. ಆ ಥರ ಮಾಡಿದ್ರೆ ಆಫ್‌ಕೋರ್ಸ್ ನೋಬಡಿ ಕ್ಯಾನ್ ಸ್ಟಾಪ್ ಯು. ನೀವ್ ಹೇಗೆ ಇದು ಪ್ಲಾನಿಂಗ್ ಮಾಡಿದ್ರಿ? ಲೈಕ್ ನಿಮ್ಮ ಒಂದು ಆರ್ಟನ್ನ ಒಂದು ಪ್ರೊಫೆಷನಲ್ ಆಗಿ, ಈಗ ಫೈನಾನ್ಷಿಯಲ್ ಆಗಿ ಯಾವ ಥರ ಕನ್ವರ್ಟ್ ಮಾಡ್ಕೊಂಡ್ರಿ? ಯಾವ ಥರ ಎಕ್ಸಿಕ್ಯೂಟ್ ಮಾಡಿದ್ರಿ ಪ್ಲಾನ್ಸನ್ನೆಲ್ಲ? ನನಗೆ ಆ್ಯಕ್ಚುಲಿ ಇದು ಯಾವುದು ಪ್ಲ್ಯಾನ್ಸೇ ಇರಲಿಲ್ಲ. ನಾನು IBMಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಚಿಕ್ಕಂದಿಂದಲೂ ಆರ್ಟಿಸ್ಟ್ ಆಗಬೇಕು ಅಷ್ಟೇ ನಂಗೆ ಗೊತ್ತಿದ್ದಿದ್ದು. ಬಟ್ ಹೇಗೆ ಆಗ್ಬೋದು ಅಥವಾ ಆರ್ಟನ್ನು ಹೇಗೆ ಸೇಲ್ ಮಾಡೋದು, ಅದರಿಂದ ಹೇಗೆ ಸ್ವಲ್ಪ ಹಣ ಸಂಪಾದಿಸಿ ಅದನ್ನೇ ಫುಲ್ ಟೈಮ್ ಆಗಿ ತಗೊಳ್ಳೋದು ಏನೂ ಗೊತ್ತಿರಲಿಲ್ಲ. ಇನ್‌ಫ್ಯಾಕ್ಟ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಆದಾಗನೂ ಗೊತ್ತಿರಲಿಲ್ಲ. ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಆದಮೇಲೆ ಶೋಸ್ ಬರೋಕ್ಕೆ ಶುರು ಆಯ್ತು ನನಗೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಶೋಸ್. ಆವಾಗ ನನಗೆ ಗೊತ್ತಾಗ್ಲಿಕ್ಕೆ ಶುರು ಆಯಿತು, ಓ ಮೈ ಗಾಡ್! ಓಕೆ, ಶೋ ಮಾಡಿದರೆ ಫ್ಲೈಟಲ್ಲೂ ಹೋಗ್ಬೋದು, 5 ಸ್ಟಾರಲ್ಲೂ ನಿಲ್ಬೋದು, ವಿದೇಶನೂ ಸುತ್ತಬೋದು, ಪ್ಲಸ್ ಹಣನೂ ಸಂಪಾದಿಸ್ಬೋದು ಅಂತ ನನಗೆ ಕರೆಕ್ಟ್ ನಿಜವಾಗ್ಲೂ ಆವಾಗ ಕರೆಕ್ಟ್. ಗೊತ್ತಾಗಿದ್ದು. ನನಗೆ ಇದು ಮಾಡಿದರೆ ಹಣ ಮಾಡ್ಬೋದು, ದೇಶ ಸುತ್ತಬೋದು ಅಂತ ನಾನು ಪೇಂಟಿಂಗ್ ಮಾಡಿದ್ದವನಲ್ಲ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್. ಭಾಳಷ್ಟು ಜನ ನಾವು ಫೇಮಸ್ ಆಗ್ಬೋದು, ನಾನು ಫೇಮಸ್ ಆಗಬೇಕು, ನಾನು ಆರ್ಟ್ ಮಾಡ್ತೀನಿ, ಅದು ಬೇರೆ. ನೀವು ಆರ್ಟ್ ಮಾಡಬೇಕು ಅಂತ ಮಾಡಿ ಆಮೇಲೆ ಫೇಮಸ್ ಆಗೋದು ಬೇರೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್. ಸೊ ನಾನು ಫ್ಯೂಚರಲ್ಲಿ ಫೇಮಸ್ ಅಲ್ಲದಿದ್ರೂ ನಾನು ಆರ್ಟ್ ಮಾಡ್ತೀನಿ. ಸೊ ಅದು ಇಟ್ ವಾಸ್ ಲೈಕ್ ಅ ಕಂಪ್ಲೀಟ್ಲಿ ನ್ಯೂ ವರ್ಲ್ಡ್ ನನಗೆ. ಓ ಮೈ ಗಾಡ್! ಓಕೆ, ಈ ಥರನೂ ಮಾಡ್ಬೋದಾ ಅಂತ. ಸೊ ನಾನು ಆವಾಗ 2011ಅಲ್ಲಿ ಓಕೆ, ನಾನು ಕೆಲಸ ಬಿಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿದ್ದು. ನನಗೇನು ಅನ್ನಿಸ್ತು, ವರ್ಷಕ್ಕೆ 4-5 ಶೋ ಮಾಡಿದ್ರು ಆ ಅಮೌಂಟ್ ಏನಿದೆ, ಇಟ್ ವಾಸ್ ಮೋರ್ ದೆನ್ ಮೈ 1 ಇಯರ್ ಸ್ಯಾಲರಿ ಇನ್ IBM ಆವಾಗಲೇ 2011ಅಲ್ಲಿ. ಸೊ ನಂಗೆ ಅನ್ನಿಸ್ತು, ಓಕೆ, ಒಂದು ವೇಳೆ ಶೋನೇ ಸಿಕ್ಕಲ್ಲ ಅಂತ ಇಟ್ಕೊಳ್ಳಪ್ಪ, ಆಯಿತು, ವರ್ಷಕ್ಕೆ 3-4 ಶೋ ಸಿಕ್ಕಿದ್ರು ನಾನು ಸರ್ವೈವ್ ಆಗ್ಬೋದು ಅಂತ ಹೇಳಿ ನಾನು ರಿಸ್ಕ್ ತಗೊಂಡೆ ಆವಾಗ. ನೋಡಿ, ಇವತ್ತಿಗೆ 13-14 ವರ್ಷ ಆಯಿತು ಫುಲ್ ಟೈಮ್ ಮಾಡಿ. ಸೊ ದರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಸೊ ಬಟ್ ನನಗೆ ಆನೆಸ್ಟ್ಲಿ ಈ ಥರ ಮಾಡಿಕೊಂಡು ಇನ್ಕಮ್ ಸ್ಟ್ರೀಮ್ ಮಾಡ್ಬೋದು, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರ್ಬೋದು ಅನ್ನೋಂಥದ್ದು ಗೊತ್ತಿರಲಿಲ್ಲ. ಸೊ ಯಂಗ್ ಆರ್ಟಿಸ್ಟ್ಗಳಿಗೆ ನಾನು ಅದೇ ಹೇಳೋದು, ಐ ಥಿಂಕ್ ಇದೇ ರೀತಿ ಮಾಡ್ಬೋದು, ಅದೇ ರೀತಿ ನಾವು ಟ್ರೆಡಿಷ್ನಲ್ ಟೆಕ್ನಿಕನ್ನೇ ಮಾಡ್ತೀವಿ ಅಂತಲೂ ಏನಿಲ್ಲ. ನಿಮ್ಮದು ಏನಾದರೂ ಹೊಸ ಟ್ಯಾಲೆಂಟ್ ಇರ್ಬೋದು. ಐ ಮೀನ್ ದೆರ್ ಇಸ್ ನೋ ಬೌಂಡ್ರೀಸ್ ಅಲ್ವಾ. ಆರ್ಟಲ್ಲಿ ರೂಲ್ಸ್ ಇರೋದೇ ಬ್ರೇಕ್ ಮಾಡೋದಕ್ಕೆ. ಸೊ ಬ್ರೇಕ್ ದೋಸ್ ರೂಲ್ಸ್ ಆ್ಯಂಡ್ ಬಿ ಫ್ರೀ. ಅಂದರೆ ನಿಮ್ಮ ಇಂಡಿವಿಜುವಾಲಿಟಿ ಏನಿದೆ ಅದನ್ನು ಕಾಯ್ಕೊಂಡು ಹೋದರೆ ಐ ಥಿಂಕ್ ಡೆಫಿನೆಟ್ಲಿ ಜನ ರೆಕಗ್ನೈಸ್ ಮಾಡ್ತಾರೆ, ಸಕ್ಸಸ್ ಅನ್ನೋದು ಸಿಗುತ್ತೆ. ನನಗೆ ಇದೆಲ್ಲ ಗೊತ್ತಿಲ್ಲ. ಈಗ ನನಗೆ ಹಿಂದೆ ನೋಡಿದರೆ ಅನಿಸುತ್ತೆ, ಮೇ ಬಿ ಬಿಕಾಸ್ ನಾನು ನನ್ನ ಇಂಡಿವಿಜುವಾಲಿಟಿ ಏನಿದೆ, ಅಂದರೆ ಸ್ಪೀಡ್ ಪೇಂಟಿಂಗ್ ಮಾಡೋದು, ಅದನ್ನು ಕಾದ್ಕೊಂಡು ಬಂದಿದ್ದರಿಂದ ನನಗೆ ಅಟ್ಲೀಸ್ಟ್ ಇಷ್ಟಾದರೂ ಒಂದು ಚಿಕ್ಕ ಪುಟ್ಟ ಏನಾದರೂ ಶೋಸ್ ಮಾಡೋದು, ಸಾಧನೆ ಮಾಡೋದು ಏನಾದ್ರು ಅದು ಸಾಧ್ಯ ಆಯಿತು. ಇಲ್ಲಾಂದರೆ ಡೆಫಿನೆಟ್ಲಿ ಆಗ್ತಿರಲಿಲ್ಲ. ನಾನು ಎಲ್ಲರೂ ಮಾಡ್ದಂಗೆ ಗ್ಯಾಲರಿಯಲ್ಲಿ ಶೋ ಮಾಡ್ತೀನಿ, ಇದು ಮಾಡ್ಕೊಂಡು ಎಕ್ಸಿಬಿಷನ್ ಮಾಡ್ತೀನಿ ಅಂದರೆ ನಾನು ತುಂಬ ಟ್ರೈ ಮಾಡಿದೆ ಆವಾಗ. ಈ 15-20 ವರ್ಷದಿಂದ ಕೆಲವು ಆರ್ಟ್ ಕ್ರಿಟಿಕ್ಸ್ ಎಲ್ಲ ಏನು ಫೇಮಸ್ ಪೇಪರಲ್ಲಿ ಬರ್ತಾರಲ್ಲ, ಅವ್ರ ಜೊತೆ ಎಲ್ಲ ಹೋಗಿ ನನ್ನ ಆರ್ಟ್ ಎಲ್ಲ ಆವಾಗ ತೋರಿಸಿದ್ದೆ ನಾನು ಕಾಲೇಜಲ್ಲಿರುವಾಗ. ಯಾರು ಕೇರೆ ಮಾಡಿಲ್ಲ ಆವಾಗ. ನನಗೆ ಇಟ್ ವಾಸ್ ಲೈಕ್ ಅ ಡಿಮೋಟಿವೇಶನ್ ಆವಾಗ. ಏನಿದು ನಾನು ತೋರಿಸ್ತಾ ಇದ್ದೀನಿ ಇವ್ರಿಗೆ ಆರ್ಟ್ ವರ್ಕ್, ನನ್ನ ಕೇರೆ ಮಾಡ್ತಿಲ್ಲಲ್ಲ ಅಂತ. ಯಾರು ಮಾಡಲ್ಲ ಕೇರ್, ಯಾಕೆ ಮಾಡ್ಬೇಕು ಅವರು? ದೇ ಹ್ಯಾವ್ ನಥಿಂಗ್ ಟು ಡೂ. ಸೊ ನೀವು ಆ ಡಿಮೋಟಿವೇಶನ್ ಇಂದ ಆಚೆ ಬರೋದಕ್ಕೆ ಏನ್ ಮಾಡಿದ್ರಿ ಆ ಟೈಮಲ್ಲಿ? ಎಕ್ಸಾಕ್ಟ್ಲಿ, ನನಗೆ ಆವಾಗಲೇ ಅನಿಸಿದ್ದು ಅಂದರೆ ನಾನೇ ಸಪ್ರೇಟ್, ನಾನೇ ಚೆನ್ನಾಗಿ ಮಾಡಬೇಕು, ನಾನೇ ಹೆಸರು ಮಾಡಬೇಕು ಅಂತೇಳಿ. ಇದು ನಾನು ಆಗ ಹೇಳ್ದಂಗೆ ಆ ಇಂಟ್ರೋಸ್ಪೆಕ್ಷನ್ ಏನಿದೆ, ಕಾರ್ಪೊರೇಟಲ್ಲಿ SWOT ಅನಾಲಿಸಿಸ್ ಅಂತ ಹೇಳ್ತೀವಿ ನಾವು, SWOT. ಅಂದರೆ ಯು ಡೂ ಅನಾಲಿಸಿಸ್ ಆಫ್ ಯುವರ್ ಕಂಪನಿ ಆರ್ ಯು ಅಪ್ಲೈ ಆನ್ ಯುವರ್ ಸೆಲ್ಫ್. ವಾಟ್ ಈಸ್ ಯುವರ್ ಸ್ಟ್ರೆಂತ್, ವಾಟ್ ಈಸ್ ಯುವರ್ ವೀಕ್ನೆಸ್, ವಾಟ್ ಆರ್ ದಿ ಆಪರ್ಚುನಿಟೀಸ್, ವಾಟ್ ಆರ್ ದ ಥ್ರೆಟ್ಸ್. ನಾನು HR, ನಾನು ಹ್ಯೂಮನ್ ರಿಸೋರ್ಸ್ ಆಫೀಸರ್. ಓಕೆ, ದಟ್ಸ್ ವೈ ಯು ನೋ ಆಲ್ ದಿಸ್ ಸ್ಟಫ್. ಸೊ ಅದನ್ನು ನಾನು ನನ್ನ ಮೇಲೆ ಅಪ್ಲೈ ಮಾಡಿಕೊಂಡೆ. ಇದು 2008-9ಅಲ್ಲಿ. ಸೊ ಐ ವಾಸ್ ಲೈಕ್, ವಾಟ್ ಈಸ್ ಮೈ ವೀಕ್ನೆಸ್, ವಾಟ್ ಈಸ್ ಮೈ ಸ್ಟ್ರೆಂತ್. ನನಗೆ ಅನಿಸಿದ್ದು ಆವಾಗ 2008-9ಅಲ್ಲಿ ಕೂಡ ನನ್ನ ಸ್ಟ್ರೆಂತ್ ಒಂದು ಪೇಂಟಿಂಗನ್ನು ಫಾಸ್ಟಾಗಿ ಮಾಡುವಂಥದ್ದು. ಸೊ ನಾನು ಆವಾಗಲೇ ಸ್ಪೀಡ್ ಪೇಂಟಿಂಗ್ ಶುರು ಮಾಡಿದ್ದೆ. ನನಗೆ ಆವಾಗ ಅನಿಸಿದ್ದು, ಯಾಕೆ ನನ್ನ ಸ್ಟ್ರೆಂತನ್ನೇ ನನ್ನ ಒಂದು ಬ್ರ್ಯಾಂಡ್, ನನ್ನ ಒಂದು USP ಆಗಿ ಕನ್ವರ್ಟ್ ಮಾಡಬಾರ್ದು. ಆ ಇಂಡಿವಿಜುವಾಲಿಟಿ ಅನ್ನೋದು ಆವಾಗ ಬರುತ್ತೆ ಅನ್ನೋಂಥದ್ದು ನನಗೆ ಅನಿಸಿ ಡೆಲಿಬ್ರೇಟ್ಲಿ ನಾನು ಸ್ಪೀಡ್ ಪೇಂಟಿಂಗಲ್ಲಿ ಜಾಸ್ತಿ ಎಫರ್ಟ್ ಹಾಕಿದೆ. ಸೊ ಸೇಮ್ ಥಿಂಗ್, ಐ ಮೀನ್ ಹೊಸ ಆರ್ಟಿಸ್ಟ್ಗಳಿಗೆ ಯಾರು ಬರ್ತಾ ಇದ್ದಾರೆ, ಸೊ ನೀವು ನಾಟ್ ನೆಸೆಸರಿಲಿ ಒಬ್ಬರನ್ನ ಕಾಪಿ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮ್ಮನ್ನು ಕೇಳ್ಕೋಬೇಕು. ಓಕೆ, ಕೆಲವ್ರು ಹೇಳ್ತಾರೆ, ಸರ್ ಬಟ್ ನಾನು ಚೆನ್ನಾಗಿ ಆರ್ಟ್ ಮಾಡ್ತೀನಿ, ಬಟ್ ನಂಗೆ ಸ್ಪೀಡ್ ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಅಂತ. ನಾನು ಇಟ್ಸ್ ಓಕೆ, ಸ್ಲೋ ಆಗಿ ಮಾಡೋದೇ ನಿಮ್ಮ ಟ್ಯಾಲೆಂಟ್ ಇರ್ಬೋದು ಅಲ್ವಾ. ಈಗ ಮೈಕಲ್ ಆಂಜಲೋ ಅವರೆಲ್ಲ ಒಂದೊಂದು ಆರ್ಟ್ ವರ್ಕನ್ನು ಸಿಸ್ಟಿನ್ ಚಾಪೆಲ್ ಅದರಲ್ಲಿ 4-5 ವರ್ಷ ತಕೊಂಡು ಮಾಡಿದ ಆರ್ಟ್ ವರ್ಕ್ ಅದು, ವಿಚ್ ಇಸ್ ವರ್ಲ್ಡ್ ಫೇಮಸ್. ಸೊ ನಿಮ್ಮ ಟ್ಯಾಲೆಂಟ್ ಸ್ಲೋ ಆಗಿ ಮಾಡೋದು ಇರ್ಬೋದಲ್ವಾ. ಸೊ ಡೂ ಇಟ್ ಅಂತ. ಅಂಡ್ ಇದಕ್ಕೆ ಇವಾಗ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಪೇಂಟಿಂಗ್ ಮಾಡಬೇಕು ಅಂತ ನಾನು ಕರಿಯರ್ ಆಗಿ ಸೆಟ್ ಮಾಡ್ಕೋಬೇಕು ಅಂತ ಬಂದ್ರೆ ಎಕ್ಸ್ಪೆನ್ಸಸ್ ಏನಿಗೆ ಬರುತ್ತೆ ಅವ್ರಿಗೆ?
ಎಕ್ಸ್ಪೆನ್ಸಸ್ ಬರೋದು ನಿಮ್ದು ಮೇಜರ್ ಕ್ಯಾನ್ವಸ್ ಆ್ಯಂಡ್ ಪೇಂಟ್ಸ್. ಐ ಮೀನ್ ವೆರಿ ಅನ್ಫಾರ್ಚುನೇಟ್ಲಿ ತುಂಬ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್. ಯಾಕೆಂದರೆ ಪೇಂಟ್ಸ್ ಈಗ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಟ್ಕೊಳ್ಳಿ, ನಾನು ಅಲ್ಲಿ ಕಾರ್ಪೊರೇಟ್ ಇದರಲ್ಲಿರುವಾಗ 2010-11 ನನ್ನ ಬಂದ ಸ್ಯಾಲ್ರಿ ಪ್ರತಿಯೊಂದು ರೂಪಾಯಿನ ಪೇಂಟ್ ಮತ್ತು ಕ್ಯಾನ್ವಸ್ ಬೈ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ. 2 ವರ್ಷ ನಾನು ಒಂದೇ ಹೊಸ ಶರ್ಟು ಪ್ಯಾಂಟು ಯಾವುದೂ ತಗೊಂಡಿಲ್ಲ. ಯಾಕೆಂದರೆ 5 ಫೀಟ್ ಕ್ಯಾನ್ವಸ್ಸು, ಒಂದು ಕ್ಯಾನ್ವಸ್ಸಿಗೆ 2,500 ಅಂತ ಇಟ್ಕೊಳ್ಳಿ. ಪೇಂಟ್ಸ್ ಎಲ್ಲ 500 ರೂಪಾಯಿದು ಬಾಟಲ್ಸ್. ತಿಂಗಳಿಗೆ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ 10-20 ಸಾವಿರ ಬರುತ್ತೆ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ. ಓಕೆ, ಜಸ್ಟ್ ಎಕ್ಸ್ಪೆನ್ಸಸ್. ಸೊ ಎಲ್ಲಿಂದ ತರ್ತೀರಾ ನೀವು? ಅಫ್ಕೋರ್ಸ್ ಅದು ಅಲ್ಟಿಮೇಟ್ಲಿ ಇಟ್ ವಿಲ್ ಪೇ ಆಫ್. ನಾನು ಆ ಟೈಮಲ್ಲಿ ನಾನು ಬಂದ ಸ್ಯಾಲ್ರಿನೆಲ್ಲ ಅದಕ್ಕೆ ಹಾಕಿದ್ದೆ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಥ್ಯಾಂಕ್ಫುಲಿ ಆ ರಿಟರ್ನ್ ಒಂದಲ್ಲ ಒಂದಿನ ನಿಮ್ಗೆ ಬರುತ್ತೆ, ನೀವು ಕಷ್ಟಪಟ್ಟಿದ್ದು ಬರುತ್ತೆ. ಬಟ್ ಆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇರಬೇಕು. ಆರ್ಟ್ ಅನ್ನುವಂಥದ್ದು ಇಟ್ ಈಸ್ ಡೆಫಿನೆಟ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಫೀಲ್ಡ್. ಅದೇ ಒಂದು ಕಾರಣಕ್ಕೆ ನಾನು ಚಿಕ್ಕವನಿದ್ದಾಗ, ಉಜಿರೆಯಲ್ಲಿದ್ದಾಗ, ನಮ್ಮ ಫ್ಯಾಮಿಲಿಯಲ್ಲಿ ಆವಾಗ ಹಣ ಇರಲಿಲ್ಲ. ಸೊ ಏನು ಮಾಡ್ತೀರಾ, ನಿಮಗೆ ಕೈಯಲ್ಲಿ ಹಣ ಇಲ್ಲ, ಫ್ಯಾಮಿಲಿ ಈಸ್ ನಾಟ್ ರಿಚ್, ಬಟ್ ಪೇಂಟಿಂಗ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ಚೀಪೆಸ್ಟ್ ಮೆಟೀರಿಯಲ್ನ ತಗೊಂಡು ಪೇಂಟಿಂಗ್ ಮಾಡಬೇಕು. ಸೊ Correct. ಅದಕ್ಕೆ ನಾನು ಆವಾಗ ಚೀಪೆಸ್ಟ್ ಮೆಟೀರಿಯಲ್ ಅಂದರೆ ನಾಟ್ ಕ್ಯಾನ್ವಾಸ್, ಪೇಪರ್ ಪೇಪರ್ ತಗೊಂಡು ವಾಟರ್ ಕಲರ್ ಇಸ್ ಚೀಪೆಸ್ಟ್, ನಾಟ್ ಆಯಿಲ್ ಪೇಂಟ್, ನಾಟ್ ಅಕ್ರಿಲಿಕ್. ಚೀಪೆಸ್ಟ್ ಆಯಿಲ್ ಪೇಂಟ್ ವಾಟರ್ ಕಲರ್ ಅಂಡ್ ಇದು ತಗೊಂಡು ಪ್ರಾಕ್ಟೀಸ್ ಮಾಡಿದ್ದವನು ನಾನು ಆವಾಗ ಆ್ಯಕ್ಚುಲಿ. ಬಟ್ ಆ ರಿಸಲ್ಟ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ, ಯಾಕಂದ್ರೆ ಅದ್ರದ್ದು ರಿಸಲ್ಟೇ ಬೇರೆ ಬರುತ್ತೆ ಒಂದೊಂದೊಂದೊಂದು ಕ್ವಾಲಿಟಿ ಪೇಂಟಿಂಗ್ಸು ಈ ಒಂದು ಇದರಲ್ಲೆಲ್ಲ ಮಾಡಿದ್ರೆ. ಸೊ ನಿಮ್ಗೆ ಆ ಪ್ರಾಕ್ಟೀಸ್ ಹೆಲ್ಪ್ ಆಯ್ತಾ ಆ ಥರದ್ದು ಎಲ್ಲ? ಇಲ್ಲ, ಡೆಫಿನೆಟ್ಲಿ ಹೆಲ್ಪ್ ಆಯಿತು. ಮತ್ತು ತುಂಬ ಡಿಫ್ರೆನ್ಸ್ ಬರಲ್ಲ, ಯಾಕೆಂದರೆ ನಾನು ತುಂಬ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀನಿ, ತುಂಬ ಚೀಪ್ ಕ್ವಾಲಿಟಿದು ಯೂಸ್ ಮಾಡಿದ್ದೀನಿ. ನನಗೇನು ಅನಿಸುತ್ತೆ ಅಂದರೆ, ಇಫ್ ಯು ಆರ್ ಅ ಗ್ರೇಟ್ ಆರ್ಟಿಸ್ಟ್, ಸ್ಕಿಲ್ಡ್ ಆರ್ಟಿಸ್ಟ್, ಎಷ್ಟೇ ಚೀಪ್ ಮೆಟೀರಿಯಲ್ ಕೊಟ್ಟರು ನಿಮಗೆ ತುಂಬ ಚೆನ್ನಾಗಿರೋದು ಮಾಡ್ಬೋದು. ಇನ್ಫ್ಯಾಕ್ಟ್ ನಿಮಗೆ ಬ್ರಷೇ ಬೇಡ. ಪೇಂಟಿಂಗ್ ಬ್ರಷಸ್ ಕೆಲವು ತುಂಬ ಎಕ್ಸ್ಪೆನ್ಸಿವ್ ಬ್ರಷಸ್ ಬರುತ್ತೆ, ಹಾಗೆ ತುಂಬ ಚೀಪ್ ಬ್ರಷಸ್ ಬರುತ್ತೆ. ಇದು ನನ್ನ ಇತ್ತೀಚಿನ ಲಾಸ್ಟ್ ಕೆಲವು ತಿಂಗಳುಗಳ ಒಂದು ರಿಯಲೈಸೇಷನ್ ಏನು ಅಂತಂದರೆ, ನಾನು ಇನ್ಫ್ಯಾಕ್ಟ್ ಲಾಸ್ಟ್ ಫ್ಯೂ ಇಯರ್ಸಿಂದ ಸ್ವಲ್ಪ ಒಳ್ಳೊಳ್ಳೆ ಬ್ರಷ್ ತೊಗೊಳ್ಳೋದು, ಏನೇನೋ ಟ್ರೈ ಎಲ್ಲ ಮಾಡ್ತಿದ್ದೆ, ಈ ಫಾರಿನಿಗೆಲ್ಲ ಹೋದಾಗ ತರೋದು. ನನಗೆ ಇವಾಗ ನಿಜವಾಗ್ಲೂ ಅನಿಸ್ತಾ ಇದೆ, ನಿಮಗೆ ಇನ್ಫ್ಯಾಕ್ಟ್ ಬ್ರಷೇ ಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಸ್ಪಾಂಜ್ ಇದೆ ಅಂತ ಇಟ್ಕೊಳ್ಳಿ, ಸ್ಪಾಂಜಲ್ಲಿ ಡಿಪ್ ಮಾಡಿನೂ ಮಾಡ್ಬೋದು. ಅಲ್ಲ, ಎವ್ರಿಥಿಂಗ್ ವಿಲ್ ಕ್ರಿಯೇಟ್ ಅ ಡಿಫ್ರೆಂಟ್ ಟೆಕ್ಸ್ಚರ್ ಆನ್ ದ ಕ್ಯಾನ್ವಸ್. ಸೊ ಯು ಶುಡ್ ಥಿಂಕ್ ಫ್ರೀಲಿ. ಟ್ರೆಡಿಷ್ನಲ್ ಆಗಿನೇ ನಾನು ಹಿಂಗೆ ಮಾಡ್ತೀನಿ ಹಾಗೆ ಅಲ್ಲ. ಅದಕ್ಕೆ ನಾನು ಹೇಳಿದ್ದು, ಯು ಶುಡ್ ನೋ ದ ರೂಲ್ಸ್, ಬಟ್ ದೆನ್ ಯು ಶುಡ್ ಬಿ ಏಬಲ್ ಟು ಬ್ರೇಕ್ ದೋಸ್ ರೂಲ್ಸ್ ಟು ಕ್ರಿಯೇಟ್ ಸಮಥಿಂಗ್ ಅಮೇಝಿಂಗ್ ಇನ್ ದಿ ವರ್ಲ್ಡ್ ಆಫ್ ಆರ್ಟ್. ಪೇಂಟರ್ ಮಾಡ್ತಾ ಇರ್ತಾನೆ, ಈಸ್ ಅನ್ ಆರ್ಟಿಸ್ಟ್. ಅವನಿಗೆ ಓಕೆ, ನಾನು ಇದನ್ನ ಕರಿಯರ್ ಆಗಿ ತಗೋಬೋದು ಅಂತ ಗೊತ್ತಾಗೋದು ಯಾವ ಪಾಯಿಂಟಲ್ಲಿ? ನನಗೆ ಗೊತ್ತಾಗಿದ್ದು, ನಾನು ಆವಾಗ ಹೇಳ್ದಂಗೆ, ಆ 2 ರಿಯಾಲಿಟಿ ಶೋ ಆದಮೇಲೆ ಶೋಸ್ ಯಾವಾಗ ಬರ್ಲಿಕ್ಕೆ ಶುರು ಆಯಿತು, ಆವಾಗ ನನಗೆ ಕಾನ್ಫಿಡೆನ್ಸ್ ಬಂದಿದ್ದು, ಸೇಯಿಂಗ್ ದಟ್ ಐ ವಾಸ್ ವೆರಿ ಪ್ರಾಕ್ಟಿಕಲ್. ನಾನು ಕಾರ್ಪೊರೇಟ್ ಗೈ ಆವಾಗ. ಸೊ ನನಗೆ ಒಬ್ಬರು ಸ್ಕಾಲರ್ಶಿಪ್ USA ಇಂದ ಕೊಡ್ತಿದ್ರು, ಜಯರಾಮ್ ಸರ್ ಅಂತ, ಈಗಲೂ US ಅಲ್ಲಿ ಇದ್ದಾರೆ ಅವರು. ನಾನು ಸ್ಟಡಿ ಮಾಡೋದಕ್ಕೆಲ್ಲ ಅವರೇ ಸ್ಕಾಲರ್ಶಿಪ್ ಕೊಟ್ಟಿದ್ದು. ಸೊ ನಾನು ಅವ್ರಿಗೆ ಆವಾಗ ಹೇಳ್ತಿದ್ದೆ, ಸರ್ ನನಗೆ ಬಟ್ ಆರ್ಟಲ್ಲಿ ಹೋಗಬೇಕು ಅಂತ. ಆವಾಗ ಅವ್ರು ಹೇಳಿದರು, ಆರ್ಟು ಅದು ಇದು ಎಲ್ಲ ನೀನು ಥಿಂಕ್ ಮಾಡ್ಬೋದು, ಓನ್ಲಿ ವೆನ್ ಯುವರ್ ಸ್ಟಮಕ್ ಇಸ್ ಫುಲ್. ನಿಮಗೆ ತಿನ್ಲಿಕ್ಕೆ ಫುಡ್ ಇಲ್ಲ ಅಂತಂದರೆ ಯು ಕಾಂಟ್ ಥಿಂಕ್ ಅಬೌಟ್ ಆರ್ಟ್ ಗಿಟ್ ಅಂತ. ಸೊ ಅಂದರೆ ಅವ್ರು ಹೇಳಿದ್ದು, ಫಸ್ಟ್ ಫ್ಯಾಮಿಲಿ ಇಕನಾಮಿಕ್ ಸ್ಟೆಬಿಲಿಟಿ ಅನ್ನೋದು ಬೇಕು, ಆಮೇಲೆ ನೀನು ಆರ್ಟ್ ಆದರೂ ಮಾಡ್ಕೊ, ಏನಾದ್ರು ಮಾಡ್ಕೊ ಅಂತ. ಆವಾಗ ನಾನು ಅಫ್ಕೋರ್ಸ್ ಓಕೆ, ಇವ್ರು ಹೇಳೋದು ಕರೆಕ್ಟ್ ಅಂತ ಹೇಳಿ ಆ ದಾರಿಯಲ್ಲೇ ನಡೆದೆ. ಅದಕ್ಕೆ ನಾನು ಸ್ಟಡೀಸ್ ಎಲ್ಲ ಮಾಡಿಕೊಂಡು HR ಆದೆ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನುವಂಥದ್ದು ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಡಿಪೆಂಡ್ಸ್ ಫ್ರಮ್ ಪೀಪಲ್ ಟು ಪೀಪಲ್. ನಾನು ಕಾಲೇಜಲ್ಲಿರುವಾಗ ಎಲ್ಲ ಬಿಟ್ಟು ಹೋಗೋದಕ್ಕೂ ರೆಡಿ ಇದೆ ಆರ್ಟ್ ಕಲಿಯೋದಕ್ಕೆ. ಬಟ್ ಮತ್ತೆ ಫ್ಯಾಮಿಲಿಯಿಂದ ಇಲ್ಲ, ಬೇಡ, ಯಾಕೆ ಅಷ್ಟು ಸ್ಟ್ರಗಲ್ ಮಾಡಬೇಕು ಅಂತ ಹೇಳಿದರು. ಸೊ ನನಗಿವಾಗ ಹಿಂದೆ ನೋಡಿದಾಗ ಏನು ಅನಿಸುತ್ತೆ ಅಂದರೆ, ಓಕೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ಇದು ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಆಗಿರ್ಬೋದು. ಈಗ ಯಾರಾದರೂ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದವರು ಇರ್ತಾರೆ. ನಾನು ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇವಾಗಿದ್ದಾರೆ. ಅವರಿಗೆ ಎಷ್ಟು ಅಂತಂದರೆ, ಅವರಿಗೆ ಇನ್ನೂ 3-4 ಜನ್ರೇಷನ್ ಕೂತು ತಿನ್ನುವಷ್ಟು ಹಣ ಇರುತ್ತೆ. ಅವರು ಆರಾಮಾಗಿ ಕೂತ್ಕೊಂಡು ಆರ್ಟ್ ಮಾಡ್ತಾರೆ. ಅವ್ರಿಗೆ ಏನಾಗಬೇಕು, ಅವರಿಗೆ ಆರಾಮ, ಅವರಿಗೆ ದೇ ಹ್ಯಾವ್ ನಥಿಂಗ್ ಎಲ್ಸ್ ಟು ಡೂ. ಬಟ್ ನನ್ನಂಥ ಬ್ಯಾಕ್ಗ್ರೌಂಡಿಂದ ಬಂದವನಿಗೆ ಆರ್ಟ್ ಫುಲ್ ಟೈಮ್ ತಗೊಳ್ಬೇಕಂದ್ರೆ, ಆ್ಯಂಡ್ ದೆರ್ ಇಸ್ ಅ ಮಿಡಲ್ ಪಾತ್ ಆಲ್ಸೋ. ನಾನು ಇದನ್ನು ತುಂಬ ಜನರಿಗೆ ಹೇಳ್ತೀನಿ, ಏನಂತಂದರೆ, ನಿಮಗೆ ಆರ್ಟಲ್ಲಿ ಇಷ್ಟ ಇದೆ, ಬಟ್ ಆರ್ಟನ್ನು ಫುಲ್ ಟೈಮ್ ಆಗಿ ತಗೊಳ್ಳೋಷ್ಟು ಧೈರ್ಯ ಇಲ್ಲ, ಅಥವಾ ವಿಸಿಬಿಲಿಟಿ ಇಲ್ಲ, ಅಥವಾ ಜನ ಪೇಂಟಿಂಗ್ ತಗೊಳ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಕೆ ಬೇಜಾರು ಮಾಡ್ತೀರಾ? ನಿಮ್ಗೇನೋ ಕೆಲಸ ಇದೆ, ಡೇ ಜಾಬ್ ಅಂತ ಇಟ್ಕೊಳ್ಳಿ, ಮಾಡಿ ಅದನ್ನು. ಸಂಜೆ ಬಂದಮೇಲೆ ಮನೆಯಲ್ಲಿ ಒಂದು 1/2 hour 1 hour ಆರ್ಟ್ ಮಾಡ್ಬೋದು, ಅಥವಾ ವೀಕೆಂಡಲ್ಲೂ ಮಾಡ್ಬೋದು. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅಂದರೆ ಯು ವಿಲ್ ಡೂ ಇಟ್. ಸೊ ಐ ಥಿಂಕ್ ಈ ಮಿಡಲ್ ಪಾತ್ ಅನ್ನುವಂಥದ್ದು ಕೂಡ ಈಸ್ ಅನ್ ಆಪ್ಷನ್ ಡೆಫಿನೆಟ್ಲಿ.
ಈ ಮಿಡ್ಲ್ ಪಾತ್ ಅನ್ನೋದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನಾನು ಇದನ್ನ 6 ವರ್ಷ ಮಾಡಿದೆ ಕಂಟಿನ್ಯೂ ಈ ತರ ಪೇಂಟಿಂಗು ಕಾರ್ಪೊರೇಟ್ ಜಾಬ್ ಮಾಡ್ಕೊಂಡು 6 ವರ್ಷ ಆದ್ಮೇಲೆ ಆ ಬ್ರೇಕ್, ಅದು ಏನ್ ಹೇಳ್ತೀವಿ, ಒಂದು ಪಾಯಿಂಟ್ ಇದೆಯಲ್ಲ, ಅಲ್ಲಿ ನನಗೊಂದು ಬ್ರೇಕ್ ಥ್ರೂ ಸಿಕ್ತು. ಹಾ, ದೆನ್ ಐ ಕ್ವಿಟ್ ಮೈ ಜಾಬ್. ಸೊ ಮಾಡಿ ಎರಡನ್ನು ಒಟ್ಟಿಗೆ ಮಾಡ್ಕೊಂಡು ಹೋಗಿ ಅಟ್ ಒನ್ ಪಾಯಿಂಟ್ ನಿಮಗೆ ಅನ್ಸುತ್ತೆ, ಓ ನಾನು ಫಾರ್ ಎಕ್ಸಾಂಪಲ್ ನನ್ನ ಜಾಬಲ್ಲಿ 100 ರೂಪಾಯಿ ಮಾಡ್ತಾ ಇದ್ದೀನಿ, ಬಟ್ ನನ್ನ ಆರ್ಟಲ್ಲಿ ಆಲ್ರೆಡಿ ಇವಾಗ 80 ರೂಪಾಯಿ ಬರ್ತಾ ಇದೆ, ಸಾಕು ನನಗೆ, ನಾನು ಕೆಲಸ ಬಿಡ್ತೀನಿ ಅಂತ ಅನಿಸ್ಬೋದು. ಇಲ್ಲ, ನಾನು ಜಾಬಲ್ಲಿ 100 ರೂಪಾಯಿ ಮಾಡ್ತಾ ಇದ್ದೀನಿ, ಆರ್ಟಲ್ಲಿ ಆಲ್ರೆಡಿ 200 ರೂಪಾಯಿ ಬರ್ತಾ ಇದೆ, ನಿಮ್ಗೆ ಧೈರ್ಯ ಸಿಗುತ್ತೆ ಒಂದು ಇಷ್ಟು ವರ್ಷ ಮಾಡಿದರೆ ಕೆಲಸ ಬಿಟ್ಬಿಡಿ ಆಮೇಲೆ. ಬಟ್ ಯಾವುದೂ ಇಲ್ಲದೆ ಬ್ಲೈಂಡ್ ಆಗಿ ರಿಸ್ಕ್ ತಗೊಳ್ಬೇಡಿ ಅಂತ ನಂದು ಒಂದೇ ಒಂದು ಸಜೆಷನ್ಸ್ ಫಾರ್ ಯಂಗ್ಸ್ಟರ್ಸ್. ಥಿಂಕಿಂಗ್, ಓ ಇದು ಅವ್ರು ಮಾಡಿದ್ರು ನಮಗೂ ಹಾಗೆ ಆಗುತ್ತೆ ಅನ್ನೋದು, Okay. ಬ್ಲೈಂಡ್ ರಿಸ್ಕ್ ತಗೋಬೇಡಿ. ಬಿ ಲಿಟಲ್ ಪ್ರಾಕ್ಟಿಕಲ್ ಆ್ಯಂಡ್ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಥ್ಯಾಂಕ್ ಯು ಸೋ ಮಚ್ ವಿಲಾಸ್ ಅವರೇ. ದಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಿಮ್ಗೆ ಆಗಿರೋ ಎಲ್ಲ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡ್ಕೊಂಡ್ರಿ. ಆ್ಯಂಡ್ ಲಾಟ್ ಆಫ್ ಗುಡ್ ಮೆಸೇಜಸ್ ಫಾರ್ ಅವರ್ ಇವಾಗಿನ ಜನ್ರೇಷನ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಯ್ ಆ್ಯಂಡ್ ಥ್ಯಾಂಕ್ ಯು ಸನತನಿ. ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ ಆ್ಯಂಡ್ ಟಾಕಿಂಗ್ ಟು ಯುವರ್ ಆಡಿಯನ್ಸ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇವತ್ತು ಮಿಸ್ಟರ್ ವಿಲಾಸ್ ನಾಯಕ್ ಅವರು ತಮ್ಮ ಸಕ್ಸಸ್ ಹೇಗಾಯ್ತು ಅಂತ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ಅವರು ತಮ್ಮ ಹಾಬಿ ಅಂಡ್ ಪ್ಯಾಷನ್ ಅನ್ನ ಯಾವ ತರ ಕರಿಯರ್ ಆಗಿ ಸೆಟ್ ಮಾಡ್ಕೊಂಡ್ರು ಅಂಡ್ ನಾವು ಅದನ್ನ ಯಾವ ತರ ಫಾಲೋ ಮಾಡಬೇಕು. ಸೊ ಇದರಲ್ಲಿ ನನಗೆ ತಿಳಿದಿದ್ದೇನು ಅಂದ್ರೆ, ಎಲ್ಲಾರ್ಗೂ ಒಂದಲ್ಲ ಒಂದು ಹಾಬಿ ಅಥವಾ ಏನೋ ಒಂದು ಪ್ಯಾಷನ್ ಇದ್ದೇ ಇರುತ್ತೆ. ಅದನ್ನ ನಾವು ಕರಿಯರ್ ಆಗಿ ಸೆಟ್ ಮಾಡ್ಕೊಳ್ಳಾ ಬೇಡವಾ, ಮಾಡ್ಕೊಂಡ್ರೆ ರಿಸ್ಕ್ ಯಾವ ತರ ಇರುತ್ತೆ ಏನು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಬಟ್ ಅದು ಯೋಚನೆ ಮಾಡ್ಕೊಂಡು ನಾವು ಮಾಡೋ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಕನ್ಸಿಸ್ಟೆಂಟ್ ಆಗಿ ನಾವು ಮಾಡೋದನ್ನ ಮಾಡ್ಕೊಂಡೇ ಹೋದ್ರೆ, ಅಂಡ್ ಇವಾಗಿನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಗೆ ಬೀಳ್ದೆ, ನನಗೆ ಸೋಷಿಯಲ್ ಮೀಡಿಯಾಲಿ ಒಳ್ಳೆ ಲೈಕ್ಸ್ ಬರಲಿಲ್ಲ, ಒಳ್ಳೆ ಕಮೆಂಟ್ಸ್ ಬರಲಿಲ್ಲ, ನನ್ನ ವಿಡಿಯೋ ಶೇರ್ ಆಗಲಿಲ್ಲ ಅಂತ ಡಿಮೋಟಿವೇಟ್ ಆಗದೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಅದು ಒಂದಲ್ಲ ಒಂದ್ ದಿವಸ ಸಕ್ಸಸ್ ಆಗೇ ಆಗುತ್ತೆ. ಸೊ ಅದೇ ತರ ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆ ಅಂಡ್ ಶ್ರದ್ಧೆಯಿಂದ ಇಟ್ಟು ಡೆಫಿನೆಟ್ಲಿ ಮಾಡೋಣ, ಅದು ಸಕ್ಸಸ್ ಆಗೇ ಆಗುತ್ತೆ. ಓಕೆ, ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಮ್ಮ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಸಿಗತ್ತೆ. ಸೊ ಅಂಡ್ ನೆಕ್ಸ್ಟ್ ನೀವು ಯಾರನ್ನ ನೋಡ್ಬೇಕು ಅಂತ ಇಷ್ಟಪಡ್ತಿರೋ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಡೆಫಿನೆಟ್ಲಿ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಸ್ಟೈಲಲ್ಲಿ ಅವ್ರನ್ನ ನಿಮಗ್ ಪರಿಚಯ ಮಾಡ್ಸಕ್ಕೆ 100% ಟ್ರೈ ಮಾಡ್ತೀವಿ. ಓಕೆ, ಸಿ ಯು ಗೈಸ್ ಇನ್ ನೆಕ್ಸ್ಟ್ ಎಪಿಸೋಡ್.